ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾದಂತಹ BS ಅರುಣ್ ಅವರು, ಅದೇ ರೀತಿ ಹಿರಿಯ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪೊಲಿಟಿಕಲ್ ಆಕ್ಟಿವಿಸ್ಟ್ ಕೂಡ ಆಗಿರುವಂತಹ BR ಮಂಜುನಾಥ್ ಅವರು, ಅದೇ ರೀತಿ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಾವಳ್ಳಿ ಶಂಕರ್ ಅವರು ಇದ್ದಾರೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕೆಪಿಸಿಸಿ ಕುರ್ಚಿ ಕೋಲಾಹಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಳಗಡೆ ಒಂದು ದೊಡ್ಡ ಕೋಲಾಹಲ ಎದ್ದಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷತೆಯನ್ನ ಯಾರಿಗೆ ವಹಿಸಿಕೊಡಬೇಕು, ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸಲು ಅರ್ಹರಿದ್ದಾರೆ ಎನ್ನುವುದರ ಕುರಿತು ಬಹಿರಂಗ ಚರ್ಚೆ ನಡೀತಾ ಇದೆ. ಪ್ರತಿದಿನ ಪ್ರತಿಯೊಬ್ಬ ನಾಯಕರು ಕೂಡ ಇದರ ಕುರಿತು ಮಾತಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಳೆದ ಒಂದು ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಒಂದು ಹಂತದಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೆಡ್ ಮಾಸ್ಟರ್ ತರ ಹೇಳಿದ್ರು. ಒಂದು ದಿನ ಎಲ್ಲರೂ ಸುಮ್ಮನೆ ಇದ್ರು. ಮರುದಿನದಿಂದ ಮತ್ತೆ ಚರ್ಚೆ ಶುರುವಾಯಿತು. ಯಾರು ಮುಂದಿನ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು. ಮುಂದಿನ ಅಧ್ಯಕ್ಷರು ಯಾರಾಗಬೇಕು ಅಥವಾ ಯಾರನ್ನ ನಾವು ನೇಮಿಸ್ತೀವಿ ಅಥವಾ ಹುದ್ದೆ ಖಾಲಿ ಇದೆಯಾ ಇಲ್ವಾ ಅನ್ನೋದನ್ನ ಹೇಳಬೇಕಾಗಿರೋರು ಪಕ್ಷದಲ್ಲಿ ಸುಮ್ಮನೆ ಇದ್ದಾರೆ. ಹಾಗಾಗಿ ಉಳಿದವರೆಲ್ಲರೂ ಮಾತಾಡ್ತಾ ಇದ್ರೆ ಅದರಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷತೆಗೆ ದಲಿತ ಸಮುದಾಯದ ನಾಯಕರನ್ನೇ ಆಯ್ಕೆ ಮಾಡಬೇಕು ಎನ್ನುವಂತಹ ಒಂದು ಒತ್ತಡ ಬಹಳ ಬಹಿರಂಗವಾಗಿ ಈಗ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚರ್ಚೆಯನ್ನ ನಾವು ಆರಂಭಿಸ್ತಾ ಇದ್ದೇವೆ. ನಾನು ಆರಂಭದಲ್ಲಿ ಮಾವಳ್ಳಿ ಶಂಕರ್ ಅವರಿಂದ ಶುರು ಮಾಡ್ತೀನಿ. ಶಂಕರ್ ಅವರೇ, ನೀವು ಚಳವಳಿನಲ್ಲಿ ಬಹಳ ವರ್ಷಗಳಿಂದ ನೀವು ಚಳವಳಿಯ ಭಾಗವಾಗಿ ನೀವು ಬಹಳಷ್ಟು ಸಭೆಗಳನ್ನ, ಕಾರ್ಯಕ್ರಮಗಳನ್ನ, ರಾಜಕೀಯ ರ್ಯಾಲಿಗಳನ್ನೆಲ್ಲ ಆಯೋಜಿಸಿದವರು. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ದಲಿತ ಸಂಘರ್ಷ ಸಮಿತಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದೆ. ಬಹಳಷ್ಟು ಕ್ರಿಟಿಕಲ್ ಸಂದರ್ಭದಲ್ಲಿಯೂ ಕೂಡ BSS ಬಹಳ ಸ್ಪಷ್ಟವಾಗಿ ತನ್ನ ಆಯ್ಕೆ ಕಾಂಗ್ರೆಸ್ ಅನ್ನೋದನ್ನ ಹೇಳಿದೆ. ಹಾಗೆಯೇ 2023ರಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಬಹುಮತದಿಂದ ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿ. ಈಗ 2.5 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಒಂದು ಕಡೆಯಿಂದ DK ಶಿವಕುಮಾರ್ ಅವರು ವರ್ಷಕ್ಕೆ ಮಾತ್ರ ನಿಗದಿಯಾಗಿರೋದು, ಇನ್ನು 2.5 ವರ್ಷ ನನಗೆ ಸಲ್ಲಬೇಕಾಗಿರೋದು ಅನ್ನೋದನ್ನ ಆರಂಭದಲ್ಲಿ ಬಹಳ ಪರೋಕ್ಷವಾಗಿ ಹೇಳಿದ್ರು, ಒಂದೆರಡು ಸಲ ಪ್ರತ್ಯಕ್ಷವಾಗಿ ಹೇಳಿದ್ರು. ಆಮೇಲೆ ಅದು ಬ್ಯಾಕ್ ಕ್ಲಾಶ್ ಆದಾಗ ಅದ್ರ ಬಗ್ಗೆ ಹೇಳದೆ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ, ಏನು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು ಅವರ ಅಧಿಕಾರಾವಧಿ ಮುಗಿದಿದೆ. ಲೋಕಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ 2024ರಲ್ಲಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ DK ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಇರಲಿ ಅನ್ನುವಂತ ಈಗ ಮತ್ತೆ ಈ ಜಗಳ ಒಂದು ಕೋಲಾಹಲದ ರೂಪದಲ್ಲಿ ಪಕ್ಷದಲ್ಲಿ ಕಾಣಿಸ್ತಾ ಇದೆ. ಕೆಲವು ನಾಯಕರು ದೆಹಲಿಗೆ ಹೋಗಿದ್ದಾರೆ, ಕೆಲವರು ದೆಹಲಿಯಿಂದ ಬಂದಿದ್ದಾರೆ. ಏನ್ ಹೇಳ್ತೀರಿ ಮಾವಳ್ಳಿ ಶಂಕರ್ ಅವರೇ? ಸರ್, ತ್ರಿವರ್ಣ ವಾಹಿನಿ ಮಾಡ್ತಾ ಇರುವಂತ ಈ ಸಂದರ್ಶನಕ್ಕೆ ನಾನು ತಮ್ಮ ಅಭಿನಂದಿಸ್ತೇನೆ. ಮೊದಲಿಗೆ ತಾವು ಅಧ್ಯಕ್ಷ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಮತ್ತು ಆರಂಭದಿಂದಲೂ ಕೂಡ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಅನ್ನ ಯಾಕೆ ಬೆಂಬಲಿಸಿತು ಅನ್ನೋದ್ರ ಬಗ್ಗೆ ಬಹುಶಃ ತಮಗೂ ಕೂಡ ಅದರ ಹಿಂದಿನ ಒಂದು ನಿಲುವು ತಮ್ಗೆ ಸ್ಪಷ್ಟ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸರ್. ದಲಿತ ಚಳವಳಿ ಆರಂಭದಲ್ಲಿ ಕಾಂಗ್ರೆಸ್ ಅನ್ನ ವಿರೋಧಿಸಿದಷ್ಟು ತೀವ್ರವಾಗಿ ಬಹುಶಃ ಆವತ್ತಿನ ಕಾಂಗ್ರೆಸ್ ಅದು ದಲಿತರ ಪಾಲಿಗೆ ಯಾವ ರೀತಿ ಇತ್ತು ಅನ್ನೋದನ್ನು ತಮಗೂ ಗೊತ್ತಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿ ದಲಿತರು ಒಂದು ಇಡಿಗಂಟಾಗಿದ್ರು ಕಾಂಗ್ರೆಸ್ಗೆ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ದಲಿತ ಸಮುದಾಯಗಳನ್ನ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳನ್ನ ಮತ್ತು ಸ್ವಲ್ಪ ಮಟ್ಟಿಗೆ ಹಿಂದುಳಿದ ಸಮುದಾಯಗಳನ್ನ ತನ್ನ ವೋಟ್ ಬ್ಯಾಂಕ್ ಅನ್ನೋದನ್ನ ಅವರು ಭಾವಿಸ್ಕೊಂಡಿದ್ರು. ಆದ್ರೆ ಕರ್ನಾಟಕದಲ್ಲಿ ದಲಿತ ಚಳವಳಿ 80ರ ದಶಕದಲ್ಲಿ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಬೇಕು ಅನ್ನೋ ಕಾರಣಕ್ಕಾಗಿ ಜನತಾ ಪಕ್ಷವನ್ನ ಬೆಂಬಲಿಸಿತ್ತು. ಆ ಕಾರಣಕ್ಕಾಗಿ ಅಂದಿನ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಕಾರ್ಮಿಕ ಚಳವಳಿಗಳು, ಎಡ ಚಳವಳಿಗಳ ಕಾರಣದಿಂದಾಗಿ 83ರಲ್ಲಿ ಜನತಾ ರಂಗ ಅಧಿಕಾರಕ್ಕೆ ಬಂತು. ಆ ಹಿನ್ನೆಲೆ ತಮ್ಗೆಲ್ಲ ಗೊತ್ತಿದೆ ಸರ್.
ಸೊ ತೀವ್ರವಾಗಿ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನ ಮತ್ತು ಕಾಂಗ್ರೆಸ್ಸಿನ ಒಂದು ಪಾಲಿಸಿಗಳನ್ನ ದಲಿತ ಸಂಘರ್ಷ ಸಮಿತಿ ತುಂಬಾ ತೀವ್ರವಾಗಿ ವಿರೋಧಿಸ್ತಾ ಬಂತು. ಒಂದ್ ಕಡೆ ಸಿದ್ಧಲಿಂಗಯ್ಯನವರೇ ಹೇಳಿದ್ರು, 20 ಅಂಶಗಳ ಒಪ್ಪತ್ತಿನೂಟದಲ್ಲಿ ಸೊರಗಿ ಉಚ್ಚೆಳ್ಳು ಕಡ್ಡಿಯಾಗಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಿದ್ರು. ತದನಂತರ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಕೋಮುವಾದಿಗಳು ಮತ್ತು ಸಂವಿಧಾನ ವಿರೋಧಿಗಳು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತನ್ನ ನಿಲುವನ್ನ ಬದಲಾಯಿಸಿಕೊಳ್ಳಬೇಕಾಯಿತು. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಅನಿವಾರ್ಯವಾದಂತಹ ಬೆಂಬಲವನ್ನ ಕೊಡುವ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಮತ್ತು ರಾಷ್ಟ್ರದಲ್ಲಿ ಉದ್ಭವ ಆಯಿತು. ಅದಕ್ಕಿಂತ ಹಿಂದೆ ನಾವು ಲೆಫ್ಟ್ ಅಂಡ್ ಡೆಮಾಕ್ರೆಟಿಕ್ ಪಾರ್ಟೀಸ್ ಅಂತ ಹೇಳಿ ಎಡಪಕ್ಷಗಳನ್ನ ಮತ್ತು ಪ್ರಜಾಸತ್ತಾತ್ಮಕ ಪಕ್ಷಗಳಾದಂತ ಈ ಜನತಾದಳ ಮತ್ತಿತರ ಪಕ್ಷಗಳನ್ನ ಬೆಂಬಲಿಸಿದ್ದು ಉಂಟು. ಆದ್ರೆ ಇವತ್ತು ಕಾಂಗ್ರೆಸ್ಗೆ ದಲಿತ ಸಂಘರ್ಷ ಸಮಿತಿ ಬೆಂಬಲ ಕೊಟ್ಟಿದೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಇಲ್ಲಿನ ತಳ ಸಮುದಾಯಗಳು, ದಲಿತ ಸಮುದಾಯಗಳು, ಅತ್ಯಂತ ಹಿಂದುಳಿದ ಸಮುದಾಯಗಳು ಮತ್ತು ಹೆಚ್ಚು ನಮ್ಮ ಮುಸ್ಲಿಂ ಸಮುದಾಯ ಮತ್ತು ಕ್ರೈಸ್ತ ಸಮುದಾಯ ಬಹುತೇಕ ಕಾರಣ ಅನ್ನೋದನ್ನ ನಾವು ಇವತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಒಂದು ನಿಲುವು. ಆದ್ರೆ ಕಾಂಗ್ರೆಸ್, ಅದರಲ್ಲೂ ಕೂಡ ಕರ್ನಾಟಕದ ಕಾಂಗ್ರೆಸ್ಸಿನಲ್ಲಿ ಇದುವರೆಗೂ ಅನೇಕರು ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ವಿಶೇಷವಾಗಿ ಬಸವಲಿಂಗಪ್ಪನವರ ಆ ಸಂದರ್ಭ ಆಗಿರ್ಬೋದು, ಎನ್ ರಾಚಯ್ಯನವರ ಸಂದರ್ಭ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ದಲಿತ ನಾಯಕತ್ವಕ್ಕೆ ಒಂದು ಸ್ಪೇಸ್ ಅನ್ನ ಅದು ಕೊಟ್ಟಿತ್ತು. ಅದು ಮತ್ತೆ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಾಗಿ ಕೂಡ ಅನೇಕರು ಕೆಲಸ ಮಾಡಿರೋದು ಉಂಟು. KH ರಂಗನಾಥ್ರವರಾದಿಯಾಗಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, G ಪರಮೇಶ್ವರ್ ಅವರು, ಇವರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಮುನ್ನಡೆಸಿದ್ದಾರೆ. ಮತ್ತೆ ಪರಮೇಶ್ವರ್ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದದ್ದು ಉಂಟು. ಸೊ ಹೀಗೆ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯವಾದಾಗ ದಲಿತರನ್ನ ತಂದಿರೋದು ಉಂಟು ಮತ್ತು ಬ್ಯಾಕ್ವರ್ಡ್ಸ್ ಗಳನ್ನ ತಂದಿರೋದು ಉಂಟು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡಿದ್ರು ಕಾಂಗ್ರೆಸ್ನವರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸರ್. ಅಧ್ಯಕ್ಷರ ಗಾದಿ ಈಗ ಏನಲ್ಲಿ ಪೈಪೋಟಿ ನಡೀತಾ ಇದೆ, ಸ್ಪರ್ಧೆ ನಡೀತಾ ಇದೆ. ಆದ್ರೆ ಹಿಂದೆ ಏನೆಲ್ಲ ಈ ಸಮುದಾಯಗಳ ಒಂದು ಹಿತಾಸಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಇದುವರೆಗೂ ಕಾಂಗ್ರೆಸ್ ನಾಯಕತ್ವವನ್ನ ಯಾರ್ಯಾರು ತಗೊಂಡಿದ್ದಾರೆ ಅನ್ನೋದ್ರು ಕೂಡ ಅದು ಕೂಡ ಚರ್ಚೆಯಲ್ಲಿ ಬರಬೇಕು. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಲ್ಲ ಯಾವ ಸಮುದಾಯಗಳು ಅಧಿಕಾರವನ್ನು ಅನುಭವಿಸ್ಕೊಂಡಿದ್ದಾವೆ, ಅದು ಲಿಂಗಾಯತ್ ಸಮುದಾಯ ಆಗಿರ್ಬೋದು ಅಥವಾ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಅಲ್ಪ ಸ್ವಲ್ಪ ಕಾಲಾವಧಿಯಲ್ಲಿ ಹಿಂದುಳಿದವರಾಗಿರ್ಬೋದು ಅಥವಾ ಬ್ರಾಹ್ಮಣ ಸಮುದಾಯ ಕೂಡ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸ್ವಲ್ಪ ದೀರ್ಘಕಾಲಿಕವಾಗಿ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತೀನಿ, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ನೀವು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹೋಗುವುದಕ್ಕಿಂತ ಮುಂಚೆ ದಲಿತ ಸಮುದಾಯದವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಪ್ರಚಾರವನ್ನು ನಡೆಸಿ ಅಧಿಕಾರಕ್ಕೆ ಬಂದ ಉದಾಹರಣೆಗಳು ಇದೆ. ಅಧಿಕಾರಕ್ಕೆ ಬಂದ ಬಳಿಕ KPCC ಅಧ್ಯಕ್ಷರಾಗಿ ಮುಂದುವರಿಯುವಂತ ಸಂದರ್ಭ ಬಂದಾಗ ಈ ತರದ ಚರ್ಚೆಗಳು ಬರ್ತವೆ ಅಂತ. ಮಂಜುನಾಥ್ ಅವರೇ, ನಾವು ಆರಂಭದಲ್ಲಿ ಒಂದು ಮಾತನ್ನ ಶಂಕರ್ ಅವರು ಮಾತಾಡುವಾಗ ಹೇಳಿದ್ರು ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಆಪ್ಷನ್ ಕಾಂಗ್ರೆಸ್ ಮಾತ್ರ ಇದೆ. ಪ್ರಜಾಪ್ರಭುತ್ವವಾದಿ ಶಕ್ತಿಗಳಿಗೆ ಮತ್ತು ಸ್ವಲ್ಪ ಸೆಂಟರ್ ಲೆಫ್ಟ್ ಮತ್ತು ಲೆಫ್ಟ್ ಐಡಿಯಾಲಜಿ ಇರುವಂತಹವರಿಗೆ ಇವತ್ತು ಆಯ್ಕೆ ಅನ್ನುವಂಥದ್ದು ಕಾಂಗ್ರೆಸ್ ಮಾತ್ರ ಇದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಪಾಲಿಸಿ ಆಫ್ BJP, ಭಾರತೀಯ ಜನತಾ ಪಾರ್ಟಿ. ಬಲಪಂಥೀಯ ವಿಚಾರಧಾರೆಗಳನ್ನ ಅವರು ಬಹಳ ಪ್ರಖರವಾಗಿ ಪ್ರಚಾರ ಮಾಡ್ತಾ ಇರೋದ್ರಿಂದ ಅದಕ್ಕೆ ವಿರುದ್ಧವಾಗಿ ಈ ತರದ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಕಾಂಗ್ರೆಸ್ ಈ ಸ್ಥಿತಿ ಅನಿವಾರ್ಯವಾಗಿ ನಿರ್ಮಾಣವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ಅವರಲ್ಲಿ ಯಾವುದೇ ರೀತಿ ಸಾಮಾಜಿಕ ಬದ್ಧತೆ ಆಗಲಿ ಅಥವಾ ಜಾಗರೂಕತೆ ಆಗಲಿ ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಅವ್ರಿಗೆ
ನಮ್ಮ ಜನಸಂಖ್ಯೆಯ ಒಂದು ದೊಡ್ಡ ಭಾಗ ಈ ದೇಶದ ಜನಗಳ ಐಕ್ಯತೆ ಉಳಿಬೇಕು, ಧರ್ಮ ನಿರಪೇಕ್ಷ ಚೌಕಟ್ಟು ಉಳಿಬೇಕು ಅನ್ನೋ ಆಸೆನ ಇಟ್ಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿಯ ಭ್ರಷ್ಟಾಚಾರದಿಂದ ಬಹಳ ಅಸಹ್ಯ ಪಟ್ಕೊಂಡು ನಮ್ಗೆ ಓಟ್ ಹಾಕಿದ್ದಾರೆ. ನಾವು ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಎಚ್ಚರ ಇದೆ ಅಂತಾನೆ ನನ್ಗೆ ಅನ್ನಿಸ್ತಾ ಇಲ್ಲ. ಅವ್ರು ನೋಡಿ ಯಾವ ಅಜೆಂಡಾಗಳನ್ನ ಹೋರಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಉದಾಹರಣೆಗೆ ಬಹಳ ಕಣ್ಣಿಗೆ ಕುಕ್ಕುವಂತ ಒಂದು ಇಶ್ಯೂ ನಿಮ್ಗೆ ಹೇಳ್ಬೇಕಂದ್ರೆ ಹಿಜಾಬ್ ಇಶ್ಯೂ. ನಾವು ಬಿಜೆಪಿಯ ನಿಲುವನ್ನು ವಿರೋಧಿಸ್ತೀವಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆದ್ರೂ ಕೂಡ ಒಂದು ಹೆಜ್ಜೆಯನ್ನು ಅದ್ರ ಬಗ್ಗೆ ತಗೊಂಡಿಲ್ಲ ಇದು. ಅದೇ ರೀತಿನಲ್ಲಿ ಬಿಜೆಪಿ ಕಾಲದಲ್ಲಿ ತಂದಂತ ಅನೇಕ ಕಾನೂನುಗಳು, ಕ್ರಮಗಳು, ಆಜ್ಞೆಗಳು ಇವತ್ತಿಗೂ ಕೂಡ ಚಾಲ್ತಿನಲ್ಲಿವೆ. ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಬಹಳ ನಿಮಗೆ ಮೈನರ್ ಅನ್ಸ್ಬೋದು. ನನಗಾಗ್ಲಿ ಶಂಕರ್ಗಾಗ್ಲಿ ಅಥವಾ ನಿಮ್ಗಳಿಗೂ ಕೂಡ ಗೊತ್ತಿರೋದೇನು ಅಂತಂದ್ರೆ, ಬೆಂಗಳೂರು ಅನೇಕ ರೀತಿಯ ಪ್ರತಿಭಟನೆಗಳಿಗೆ ಅನೇಕ ಸ್ಥಳಗಳನ್ನ ತೆರವಾಗಿಟ್ಕೊಂಡಿತ್ತು. ನಾವು ಟೌನ್ ಹಾಲ್ ಅಲ್ಲೂ ಮಾಡ್ತಿದ್ವಿ, MG ರೋಡ್ ಅಲ್ಲೂ ಮಾಡ್ತಾ ಇದ್ವಿ, ಶೇಷಾದ್ರಿಪುರದಲ್ಲೂ ಮಾಡ್ತಾ ಇದ್ವಿ, ಎಲ್ಲಾ ಕಡೆ ಮಾಡ್ತಾ ಇದ್ವಿ. ಇದು ಜಾಗತಿಕವಾಗಿರುವಂತದ್ದು. ನ್ಯೂಯಾರ್ಕ್ ನಲ್ಲೂ ಜನ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರೆ, ಲಂಡನ್ ನಲ್ಲೂ ಮಾಡ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ 4 ಗೋಡೆ ಮಧ್ಯದಲ್ಲಿ ಸೆಂಟ್ರಲ್ ಜೈಲ್ ಒಳಗಡೆ ಮಾಡಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರು 2 ಸಲ ಆಶ್ವಾಸನೆ ಕೊಟ್ರು ದೊಡ್ಡ ದೊಡ್ಡ ಬುದ್ಧಿಜೀವಿಗಳ ಎದುರುಗಡೆ. ನಾನು ಇದನ್ನ ಬದಲಾಯಿಸ್ತೀನಿ, ಮತ್ತೆ ಮುಕ್ತವಾದ ಪ್ರತಿಭಟನೆ ಮಾಡೋದಿಕ್ಕೆ ಬಿಡ್ತೀನಿ ಅಂತ. ಮುಕ್ತವಾದ ಪ್ರತಿಭಟನೆ ಆಗೋದಿಕ್ ಸಾಧ್ಯವಾದ್ರೆ ಅದು ಪ್ರಜಾಸತ್ತಾತ್ಮಕ ಧರ್ಮ ನಿರಪೇಕ್ಷ ಶಕ್ತಿಗಳಿಗೆ ಒಳ್ಳೇದು. ಆದ್ರೆ ಕಾಂಗ್ರೆಸ್ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ. ರೈತರ ಕಾನೂನು ಏನಿದೆ, ಕಾಯ್ದೆಗಳೇನ್ ಇದೆ ರೈತರ ವಿರೋಧಿಯಾಗಿರುವಂಥದ್ದು, ಅದನ್ನ ತೆಗಿತೀವಿ ಅಂತ ಹೇಳಿದ್ರು, ಅದನ್ನ ತೆಗಿಲಿಲ್ಲ. ಈ ರೀತಿ ಒಂದು ದೊಡ್ಡ ಪಟ್ಟಿನೇ ಇದೆ ಕಾಂಗ್ರೆಸ್ಸಿನ ವೈಫಲ್ಯಗಳು ಮತ್ತೆ ಅವರು ಕೊಟ್ಟಂತ ವಾಗ್ದಾನಗಳನ್ನ ಮುರಿದಿರೋದು. ಇದನ್ನ ನೋಡಿದ್ರೆ ಅವ್ರಿಗೆ ಏನಾದ್ರು ಅರ್ಥ ಆಗಿದೆಯಾ ದೇಶದ ಪರಿಸ್ಥಿತಿ ಏನು, ಜನ ಯಾಕೆ ಬಿಜೆಪಿನ ವಿರೋಧಿಸ್ಬಿಟ್ಟು ನಮ್ಮನ್ನು ಬೆಂಬಲಿಸಿದ್ದಾರೆ ಅನ್ನೋದು ಪ್ರಶ್ನೆ. ನೀವು ಹೇಳೋದಕ್ಕೆ ಇನ್ನೂ 2 ಸೇರಿಸಬಹುದು ಅಂತ ಅನ್ಸುತ್ತೆ. ನಾನು ಆಂಟಿ ಕನ್ವರ್ಷನ್ ಲಾ, ಆಮೇಲೆ ಗೋಹತ್ಯೆ ನಿಷೇಧ ಸಂಬಂಧಿಸಿದ ತಿದ್ದುಪಡಿಗಳು, ಹೌದು ಹೌದು, ಅದು ಕೂಡ ಆಶ್ವಾಸನೆಯಲ್ಲಿ ಇತ್ತು. ಹೌದು. ಆಮೇಲೆ ಇಂಥದ್ದಿನ್ನೂ ನಿಜವಾಗ್ಲೂ ಕೂಡ ಅವರ ಆಂತರಿಕ ರಾಜಕೀಯದಲ್ಲೂ ಕೂಡ ಅವರು ತಾವೇ ಹೇಳ್ತಕ್ಕಂಥ ನೀತಿ ಸಂಹಿತೆಗಳಿಗೆ ಬದ್ಧವಾಗಿಲ್ಲ. ಅವರು 1 man 1 post ಅಂತ ಹೇಳ್ತಾರಲ್ಲ, ಅವರು ಅದಕ್ಕೆಲ್ಲ ಬದ್ಧವಾಗಿದ್ದಾರೆ. ಅದು ಆಗೋದಿಕ್ಕೆ ಅವರೇ ಬಿಡ್ತಾ ಇಲ್ಲ ಅದನ್ನ. ಆಮೇಲೆ ಕ್ಯಾಸ್ಟ್ ಸೆನ್ಸಸ್ ಅದನ್ನ ಅವರು ಬಿಡುಗಡೆ ಮಾಡಬೇಕಾಗಿತ್ತು. ಇಡೀ ದೇಶದಲ್ಲಿ ಭಾಷಣ ಮಾಡ್ತೀರಾ ಕ್ಯಾಸ್ಟ್ ಸೆನ್ಸಸ್ ಆಗ್ಬೇಕು, ಇಲ್ದಿರ ಹೋದ್ರೆ ಯಾವ ಜನಾಂಗ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು. ಅರೆ ಕರ್ನಾಟಕದಲ್ಲಿ ನೀವೇ ಅಧಿಕಾರದಲ್ಲಿ ಇದ್ಬಿಟ್ಟು ನೀವು ಯಾಕೆ ಅದನ್ನ ಬಿಡುಗಡೆ ಮಾಡೋದಿಲ್ಲ? ಒಟ್ಟಾರೆ ನೀವು ನನ್ನನ್ನು ಕೇಳಿದ್ರೆ ಈ ಬಾರಿ ಕಾಂಗ್ರೆಸ್ ಆಡಳಿತ ನಮ್ಮಂಥ ಅನೇಕ ಜನಗಳಿಗೆ ಬಹಳ ನಿರಾಸೆಯನ್ನ ಉಂಟು ಮಾಡಿದೆ. ಈ ಜಗಳಗಳಲ್ಲಿ ತೊಡಗಬೇಕಾದ್ರೆ ಅವ್ರಿಗೆ ನಮ್ಮ ಮೇಲೆ ಎಂತ ಮಹತ್ತರವಾದ ಜವಾಬ್ದಾರಿ ಇದೆ ಅನ್ನೋ ಪ್ರಜ್ಞೆನಾದ್ರೂ ಇದೆಯಾ ಅಂತ ನನ್ನ ಪ್ರಶ್ನೆ. ಎಸ್ ಅರುಣ್, ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮಗೆ ಮಂಜುನಾಥ್ ಅವರು ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಆಕ್ಚುಲ್ ಆಗಿ ಇವತ್ತು ಚರ್ಚೆ ಮಾಡಬೇಕಾಗಿ ಅನ್ಕೊಂಡಿದ್ದು ನಾವು ಕೆಪಿಸಿಸಿ ಅಧ್ಯಕ್ಷತೆ ಮತ್ತು ಮುಖ್ಯಮಂತ್ರಿಯ ಬದಲಾವಣೆಗೆ ಸಂಬಂಧಿಸಿ ಏನು ಕಾಂಗ್ರೆಸ್ ಒಳಗಡೆ ಕೋಲಾಹಲ ನಡೀತಾ ಇದೆ ಅನ್ನುವಂಥದ್ದು. ಅಂದ್ರೆ ಮುಖ್ಯವಾದ ವಿಷಯ ಏನಿದೆ, ಒಂದು ವಿಷಯ ಆಧಾರಿತವಾದಂತಹ ಏನು ಒಂದು ಪ್ರಣಾಳಿಕೆಯನ್ನ ಮತ್ತು ಭರವಸೆಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅದನ್ನ ಬಿಟ್ಟು ಅಧಿಕಾರದ ಬದಲಾವಣೆ, ಅಧಿಕಾರ ಯಾರಿಗೆ ಸಿಗ್ಬೇಕು, ಯಾರು ಬಿಟ್ಕೊಡ್ಬೇಕು ಅನ್ನೋ ವಿಷಯದಲ್ಲಿ ಹೆಚ್ಚು ಗಮನ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಖಂಡಿತ ಹನೀಫ್, ಇದು ಒಂಥರ ನಮ್ಮ ಮತದಾರನಿಗೆ ಒಂದು ರೀತಿಯ ಭ್ರಮ ನಿರಸನ ಆಗೋದ್ರಲ್ಲಿ ಸಂದೇಹ ಇಲ್ಲ, ಅಥವಾ ಅಲ್ಲಿವರೆಗೆ ಹೋಗುತ್ತೆ ಇದು ಅಂತ ನನ್ಗನ್ಸ್ತಾ ಇದೆ. ಯಾಕಂದ್ರೆ ಈಗ ನೋಡಿ, ಚುನಾವಣೆಗಳು ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗ ಹತ್ರ 2 ವರ್ಷಕ್ಕೆ ಬರ್ತಾ ಇದೆ. ಆದ್ರೆ ಇವರು ಬಂದ ದಿನದಿಂದಲೇ ಇದು ಅಧಿಕಾರಾವಧಿ 2.5 ವರ್ಷ ಒಬ್ರಿಗೆ, 2 ವರ್ಷ ಇನ್ನೊಬ್ರಿಗೆ ಅಂತ ಶುರುವಾಯ್ತು. ಅದು ಶುರುವಾಗಿದ್ದು ಅದು ನಿಲ್ಲಲೇ ಇಲ್ಲ. ಯಾವುದೇ ತರದ ಎಚ್ಚರಿಕೆ ಕೊಟ್ಟರು ಇಲ್ಲಿಯ ಒಂದು ನಮ್ಮ ನೇತರರು ಯಾರಿದ್ದಾರೆ ಅವ್ರುಗಳು ಇದನ್ನ ಒಂದು ಜೀವಂತ ಇಶ್ಯೂ ಆಗಿ ಇಟ್ರು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಂದ್ ರೀತಿ ಕಾರಣ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಅವರು
ಡೆಫಿನೆಟ್ ಆಗಿ ಏನನ್ನು ಹೇಳಲಿಲ್ಲ. ಅಫ್ಕೋರ್ಸ್ ಡೆಫಿನೆಟ್ ಆಗಿ ಹೇಳೋದು ಬಹುಶಃ ಪೊಲಿಟಿಕಲಿ ಇಟ್ ಈಸ್ ನಾಟ್ ಕನ್ವೀನಿಯಂಟ್ ಯಾರಿಗೂ ಕೂಡ. ಸೊ ಹಾಗಾಗಿ ಅದು ಈ ಇಶ್ಯೂ ಹೊರಗಡೆ ಬಂದರೂ ಕೂಡ ಒಳಗಡೆ ಅಗ್ರಿಮೆಂಟ್ ಏನಾಗಿದೆ ಅಕಸ್ಮಾತ್ ಆಗಿದ್ರೆ ಒಂದು ನಿಮಿಷ, ಸೊ ಅದು ನಮಗೆ ಗೊತ್ತಾಗ್ಲಿಲ್ಲ. ಅವತ್ತಿಂದ ಶುರುವಾದಂಥ ಒಂದು ಆಂತರಿಕ ಒಂದು ಒಂದು ರೀತಿ ಅನ್ಈಸಿನೆಸ್ ಪಾರ್ಟಿ ಒಳಗಡೆ, ಅದು ಇವತ್ತಿಗೂ ಕಂಟಿನ್ಯೂ ಆಗಿದೆ. ಅಷ್ಟೇ ಅಲ್ಲ, ಉಲ್ಬಣಗೊಂಡಿದೆ. ಈಗ ನೀವು ಲಾಸ್ಟ್ ಒಂದು 4-5 ತಿಂಗಳಲ್ಲಿ ನೋಡಿದ್ರೆ ಅಥವಾ ಲಾಸ್ಟ್ ಒಂದು 4-5 ವಾರಗಳಲ್ಲಿ ನೋಡಿದ್ರೆ ಎಷ್ಟು ಜಾಸ್ತಿ ಆಗಿದೆ ಇದು ಅವರ ಆಂತರಿಕ ಸಮಸ್ಯೆಗಳು. ಒಂದು KPCC ಚೇಂಜ್ ಆಗಬೇಕು ಅಂತ, KPCC ಅಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತ, ಇನ್ನೊಂದು ಮುಖ್ಯಮಂತ್ರಿನೇ ಚೇಂಜ್ ಆದ ಪಕ್ಷದಲ್ಲಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ ದಲಿತರು ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಅಹಿಂದ ಗ್ರೂಪ್ ಹೇಳುವಂಥದ್ದು. ಸೊ ಇದು ಜನ ವೋಟ್ ಕೊಟ್ಟಿದ್ದು ಇವರಿಗೆ ನಿಮ್ಮಲ್ಲೇ ಕಿತ್ತಾಡಿ ಅಂತಲ್ಲ, ಜನ ವೋಟ್ ಕೊಟ್ಟಿದ್ದು ಒಳ್ಳೆಯ ಒಂದು ಸರ್ಕಾರ ಕೊಡ್ಲಿ, ಒಳ್ಳೆಯ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡ್ಲಿ ಅಂತ. ಆದ್ರೆ ಇವರು ಅದನ್ನ ಬಹುಶಃ ಕಡೆಗಣಿಸಿ ಇವತ್ತು ಒಂದ್ ಕಡೆ ನೋಡಿದ್ರೆ ನಿಮ್ಮ ಗ್ಯಾರಂಟಿಗಳಿಗೆ ಸರಿಯಾಗಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ನಿನ್ನೆ ನಾವು ನೋಡಿದ್ವಿ, ಈಗಾಗಲೇ 3 ತಿಂಗಳು ಗೃಹ ಜ್ಯೋತಿ, ಇದು ಗೃಹಲಕ್ಷ್ಮಿ ಮತ್ತೆ ಇತರ ಗ್ಯಾರಂಟಿಗಳಿಗೆ ಹಣ ಕೊಟ್ಟಿಲ್ಲ ಅಂತ. ಇನ್ಫ್ಯಾಕ್ಟ್ ನಿನ್ನೆ ನಾನೊಂದು CNN News 18 ಇಂಗ್ಲಿಷ್ ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಅದರಲ್ಲಿ ನಾನು ನೋಡ್ತಾ ಇದ್ದೆ, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ಕೆಲವು ಅಂಕಿಅಂಶಗಳು ಕೊಟ್ಟು ನನಗೆ ಆಶ್ಚರ್ಯ ಆಯ್ತು. ಏನಂದ್ರೆ ಕೆಲವು ಗ್ಯಾರಂಟಿಗಳದ್ದು ಅಂಕಿಅಂಶ ನಿಮ್ಗೆ ಸಿಕ್ಕೋದು ಜೂನ್, ಜುಲೈ, ಆಗಸ್ಟ್ ವರೆಗೆ ಮಾತ್ರ. ಆಗಸ್ಟ್ ಇಂದ ಅಂಕಿಅಂಶಗಳಿಲ್ಲ. 2024 ಆಗಸ್ಟ್ ಇಂದ ಅಂಕಿಅಂಶಗಳೇ ಇಲ್ಲ. ಅಂದ್ರೆ ಬಹುಶಃ ಅಲ್ಲಿಂದ ಅವರಿಗೆ ಹಣಗಳೇ ಹೋಗಿಲ್ವೋ ಈ ಅನುಭವಿದಾರರಿಗೆ ಅಂತ ನನ್ಗನ್ಸುತ್ತೆ. ಬೆನಿಫಿಷಿಯರ್ಸ್ ಯಾರಿದ್ದಾರೆ ಅವರಿಗೆ ಹಣ ಹೋಗಿಲ್ವೋ, ಅಥವಾ ಹೋಗಿಲ್ದಿದ್ರೆ ಅವ್ರು ಯಾಕೆ ಮುಂದೆ ಮಾತಾಡ್ತಾ ಇಲ್ಲ? ಇವೆಲ್ಲ ಒಂದು ರೀತಿಯ ಆಶ್ಚರ್ಯ ಆಗುತ್ತೆ ನನಗೆ. ಈಗ ನಿಮ್ಮ ಪಾಯಿಂಟ್ಗೆ ಬರೋದಾದ್ರೆ, ಈಗ ಕಾಂಗ್ರೆಸ್ ಈಗ ತಾನೇ ನಮ್ಮ ಮಿತ್ರರು ಹೇಳಿದ್ರು, ಎಲೆಕ್ಷನ್ ಆಗೋವರಿಗೆ ಎಲ್ಲ ಚೆನ್ನಾಗಿರುತ್ತೆ, ಆದ್ಮೇಲೆ ಅವರ ಒಂಥರ ನಡವಳಿಕೆ, ಅಭಿಪ್ರಾಯಗಳು ಬೇರೆ ಆಗತ್ತೆ ಅಂತ. ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಮಹಾರಾಷ್ಟ್ರದ್ದು. ಅಲ್ಲಿ ಸುಶೀಲ್ ಕುಮಾರ್ ಶಿಂದೆ, ನನಗೆ ಯಾವ ಇಸ್ವಿ ಅಂತ ಜ್ಞಾಪಕ ಇಲ್ಲ, ಸುಶೀಲ್ ಕುಮಾರ್ ಶಿಂದೆ ಅವರು ಮಹಾರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಮತ್ತೆ ಈಗ NCP ಏನಿದೆ, ಶರದ್ ಪವಾರ್ ಅವರ ಪಕ್ಷ, ಅವರದ್ದು ಒಂದು ಕೊಯ್ಲಿಷನ್ ಇತ್ತು, ಅವರದ್ದೊಂದು ಹೊಂದಾಣಿಕೆ ಇತ್ತು. ಆ ಹೊಂದಾಣಿಕೆನಲ್ಲಿ ಈ ಪಕ್ಷ ಬಂತು ಅಧಿಕಾರಕ್ಕೆ. ಆದ್ರೆ ಕಾಂಗ್ರೆಸ್ ಅಧ್ಯಕ್ಷರೇನಿದ್ರು ಸುಶೀಲ್ ಕುಮಾರ್ ಶಿಂದೆ, ದಲಿತ್ ಲೀಡರ್, ಅವರು ಮುಖ್ಯಮಂತ್ರಿ ಆಗ್ಲಿಲ್ಲ. ವಿಲಾಸರಾವ್ ದೇಶಮುಖ್ ಮುಖ್ಯಮಂತ್ರಿ ಆದ್ರು. ಅಫ್ಕೋರ್ಸ್ ಇಟ್ ವಾಸ್ ಎ ಕೊಲಿಷನ್ ಗವರ್ಮೆಂಟ್. ಆದ್ರೂ ಕೂಡ ಬಹುಶಃ ಕಾಂಗ್ರೆಸ್ ಪ್ರೆಸ್ ಮಾಡಿದ್ರೆ ಇವರು ದಲಿತರು, ಇವ್ರು ಆಗ್ಬೇಕು, ಯಾಕಂದ್ರೆ ಕಾಂಗ್ರೆಸ್ ವಾಸ್ ಎ ಲೀಡಿಂಗ್ ಪಾರ್ಟಿ. ಅವತ್ತು ಕೂಡ ದಿಸ್ ಇಸ್ ದಿ ಲಾಸ್ಟ್ ದಲಿತ್ ಎಕ್ಸಾಂಪಲ್ ಐ ಥಿಂಕ್. ಅದಾದ್ಮೇಲೆ ಬಹುಶಃ ಭಾರತದಲ್ಲಿ ಯಾವುದೇ ದಲಿತ ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ಸುತ್ತೆ. ಸುಶೀಲ್ ಕುಮಾರ್ ಶಿಂದೆ ಹಿಂದೆ ಆಗಿದ್ರು, ಮತ್ತೆ ಒಂದು ಚಾನ್ಸ್ ಇತ್ತು. ಆಮೇಲೆ ನಮ್ಮ ಖರ್ಗೆ ಅವರಿಗೂ ಚಾನ್ಸ್ ಇತ್ತು, ಅದು ಕೂಡ ಆಗ್ಲಿಲ್ಲ. ಬಹುಶಃ ಅದು ಜನತಾದಳ ಅವರನ್ನ ಬಹುಶಃ ಇಷ್ಟಪಡಲಿಲ್ಲ, ದೇವೇಗೌಡರು ಅವರನ್ನ ಇಷ್ಟಪಡಲಿಲ್ಲ, ಬಹುಶಃ ಕಾರಣ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಒಂದು ಲೀಡಿಂಗ್ ಪಾರ್ಟಿ ಏನಿದೆ ಅದು ಯಾವಾಗ ತನ್ನ ಒಂದು ಹಕ್ಕನ್ನ ಹಕ್ಕೋತ್ತಾಯ ಮಾಡೋದಿಲ್ಲ, ಯಾವಾಗ ಇನ್ಸಿಸ್ಟ್ ಮಾಡೋದಿಲ್ಲ, ಅವಾಗ ದಲಿತರಂತಹ ಒಂದು ಏನೋ ನಮ್ಮ ಈ ಡಿಪ್ರೆಸ್ಡ್ ಕ್ಲಾಸಸ್ ಏನಿದೆ, ದೇ ಲೂಸ್ ಪವರ್ ಇನ್ ದಿ ಸೆನ್ಸ್, ಅದೊಂದು ಬಾರ್ಗೇನಿಂಗ್ ಪವರ್ ಇರುತ್ತಲ್ಲ, ಅದು ಕಳ್ಕೊಳ್ತಾರೆ. ಸೊ ಇದು ನಾವು ಮೇಲಿಂದ ಮೇಲೆ ನಾವು ನೋಡ್ತಾ ಬಂದಿದ್ದೇವೆ. ಅದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದೆ. ಕರ್ನಾಟಕ ಅಂತೂ ಬಿಡಿ, ಇಲ್ಲಿ ಒಬ್ಬನೇ ಒಬ್ಬ ದಲಿತ ಮುಖ್ಯಮಂತ್ರಿ ಕೂಡ ಬಂದಿಲ್ಲ ಇದುವರೆಗೆ. ಇದು ಒಂದು ರೀತಿಯ ಶೋಷಣೀಯ ಪರಿಸ್ಥಿತಿ ಅಂತ ಅನ್ಸುತ್ತೆ. ನಿಮ್ಗೆ ಬ್ರಾಹ್ಮಣರು 2% ಇದ್ರು ಅವರು ಆಗ್ತಾರೆ ಮುಖ್ಯಮಂತ್ರಿಗಳು. ಆದ್ರೆ ದಲಿತರು ಅಷ್ಟೆಲ್ಲ ಜನಸಂಖ್ಯೆ ಇದ್ರೂ ಕೂಡ, ಮತ್ತೆ ಸಾಲಿಡ್ ಆಗಿ ಎನ್ ಬ್ಲಾಕ್ ವೋಟಿಂಗ್ ಮಾಡಿದ್ರು ಕೂಡ ಅವರಿಗೆ ಅಧಿಕಾರ ಸಿಕ್ಕೋದ್ರಲ್ಲಿ ಅನ್ಯಾಯ ಆಗತ್ತೆ. ಇದನ್ನ ನಾವು ನೋಡ್ತಾ ಇದ್ದೀವಿ. ಇದು ಇಟ್ಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್, ಹಿಸ್ಟಾರಿಕಲ್ ಟ್ರೂತ್. ಇದನ್ನ ಅಲ್ಲ, ಈಗ ನಾನು ಕೇಳ್ತಾ ಇರೋದು, ಒಂದು ಮುಖ್ಯಮಂತ್ರಿ ಹುದ್ದೆ ಕೂಡ ದಲಿತರಿಗೆ ಡ್ಯೂ ಇದೆ ಅನ್ನುವಂಥದ್ದು ಒಂದು. ಅಂದ್ರೆ ನಾವು ರಾಜಕೀಯದಲ್ಲಿ ನಾವು ಡೆಮೋಕ್ರಸಿ ಅಂದ್ರೆ ಎಲ್ಲರನ್ನು ಒಳಗೊಳ್ಳುವಂತಹದ್ದು. ಈಗ ಯಾವುದೋ ಒಂದು ಸಮುದಾಯ ಅಥವಾ 2 ಸಮುದಾಯ
ಆ ಅವಕಾಶವನ್ನ ಇಷ್ಟು ವರ್ಷಗಳಲ್ಲಿ ಪಡೀಲೇ ಇಲ್ಲ ಅಂತ ಹೇಳಿ, ಆದ್ರೆ 1952ರಿಂದ ಇವತ್ತು ಏನು ಮುಖ್ಯಮಂತ್ರಿಗಳು ಆಯ್ಕೆಯಾಗಿ ಬರ್ತಾ ಇದ್ದಾರೆ, ಒಂದು ಸಲನೂ ಕೂಡ ದಲಿತ ಸಮುದಾಯದಿಂದ ಅಥವಾ ಅಲ್ಪಸಂಖ್ಯಾತ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ಎರಡನೇದು ಅದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಹಿಳೆಯರು ಒಂದು ಸಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಿಲ್ಲ. ಇದು ಕೂಡ ಬಹಳ ಗಮನಿಸಬೇಕಾದಂತ ಅಂಶ ಅಂತ ಹೇಳಿ ನನಗೆ ಅನಿಸ್ತದೆ. ದಲಿತರಲ್ಲಿ ದಲಿತರು ಅವರು. ಸೊ ಇದು ಒಂದು ಕಡೆ ಇದೆ, ಹೌದು ಕೇಳ್ತಾ ಇದ್ದಾರೆ ಸರಿ. ಆದ್ರೆ ಇನ್ನೊಂದು ಕಡೆಯಿಂದ ಕೆಪಿಸಿಸಿ ಅಧ್ಯಕ್ಷತೆಯನ್ನು ಕೇಳ್ತಾ ಇದ್ದಾರೆ ದಲಿತ ನಾಯಕರೀಗ. ದಲಿತ ನಾಯಕರ ಮಾತುಗಳನ್ನು ನೀವು ಗಮನಿಸಿ, ಒಂದು ಸಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಸಿದ್ದರಾಮಯ್ಯ ಅವರನ್ನು ನೀವು ಬದಲಿಸುವುದಾದರೆ ಅದನ್ನು ದಲಿತರಿಗೆ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಾಲಿಸಿ ಮ್ಯಾಟರ್ ಆಗಿ, ಇಲ್ಲ ಇದು ಹೀಗಾಗಬೇಕು, ಡೆಮಾಕ್ರಸಿನಲ್ಲಿ ಇಂಥದ್ದೊಂದು ಅವಕಾಶ ಬರಬೇಕು, ಇದು ಅವಕಾಶ ಅನಿವಾರ್ಯತೆ ಇದೆ ಅಂತ ಹೇಳಲಿಕ್ಕೆ ಯಾರು ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ಖಾಲಿ ಆದ್ರೆ ನಮಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಏನನ್ನ ಸೂಚಿಸ್ತದೆ ಮಾವಳ್ಳಿ ಶಂಕರ್? ಸರ್, ವಿಷಯ ಈಗ ಸ್ಪಷ್ಟವಾಗಿದೆ. ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ತೀರ್ಮಾನ ಇದೆ, ಒಬ್ಬರಿಗೆ ಒಂದು ಹುದ್ದೆ ಅನ್ನುವಂಥದ್ದೇನಿದೆಯಲ್ಲ, ಅದರ ಪ್ರಕಾರ ಈಗಾಗಲೇ ಅದನ್ನ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬರಿಗೆ ಒಂದೇ ಹುದ್ದೆ ಅಂದ್ರೆ 2 ಹುದ್ದೆ ಯಾಕೆ ಬೇಕು ಅಂತ ಹೇಳಿ ಒಂದು ಕ್ಲೈಮ್ ಮಾಡ್ತಾ ಇದ್ದಾರೆ. ಅದು ಅವರ ಪಕ್ಷದ ಆಂತರಿಕ ವಿಚಾರ ಸರ್ ಅದು. ಆದ್ರೆ ನಾವು ಈಗ ನೋಡಿ, ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಸನ್ಮಾನ್ಯ ಖರ್ಗೆಜಿ ಅವರೇ ಅವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಮತ್ತು ಈಗಾಗಲೇ ಹಲವು ಬಾರಿ ಕಾಂಗ್ರೆಸ್ ಅನ್ನ ಅಧ್ಯಕ್ಷರಾಗಿ ನಮ್ಮ ಈ ಸಮುದಾಯದವರು ಪ್ರತಿನಿಧಿಸಿದ್ದಾರೆ ಮತ್ತು ಅದನ್ನ ಮುನ್ನಡೆಸಿದ್ದಾರೆ. ಪರಮೇಶ್ವರ್ ಅವರು ದೀರ್ಘಕಾಲ ಸುಮಾರು 9 ವರ್ಷಗಳ ಕಾಲ. ಆದ್ರೆ ನೀವು ಕರ್ನಾಟಕದ ಕಾಂಗ್ರೆಸ್ಸಿನ ಇತಿಹಾಸವನ್ನ ತಾವು ನೋಡ್ಕೊಂಡ್ ಬಂದ್ರೆ, ನಿಜಲಿಂಗಪ್ಪನವರ ಕಾಲದಿಂದ ವೀರೇಂದ್ರ ಪಾಟೀಲ್ರಿಂದ ಹಿಡಿದು ತದನಂತರ ಅನೇಕರು, ಎಸ್.ಎಂ. ಕೃಷ್ಣ, ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಿರುವಂತಹ ಒಂದು ಸಂಪ್ರದಾಯವನ್ನ ಕಾಂಗ್ರೆಸ್ ಪಾಲಿಸ್ಕೊಂಡು ಬಂದಿದೆ. ಆದ್ರೆ ದಲಿತ ಸಮುದಾಯದ ವಿಚಾರ ಬಂದಾಗ ಯಾಕೆ ಕಾಂಗ್ರೆಸ್ ಈ ನೀತಿಯನ್ನ ಪಾಲಿಸೋದಿಲ್ಲ? ಈಗ ದೇಶದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಒಂದು ಇಡಿಗಂಟು, ಒಂದು ವೋಟ್ ಬ್ಯಾಂಕು ಅನ್ನೋದು ಅದು ಜನಜನಿತ. ಅದು ಮುಸಲ್ಮಾನರಾಗ್ಲಿ, ಕ್ರೈಸ್ತರಾಗ್ಲಿ, ಪರಿಶಿಷ್ಟ ಜಾತಿ ವರ್ಗಗಳಾಗ್ಲಿ, ಇವೆಲ್ಲವೂ ಕೂಡ. ಒಂದ್ ನಿಮಿಷ ಶಂಕರ್, ನೀವು ಹೇಳ್ತಾ ಇರೋದು ಒಂದು ಪಾಯಿಂಟ್. ಈಗ ನೋಡಿ, ಅಲ್ಲಿರುವಂತ ವಿರೋಧಾಭಾಸಗಳನ್ನು ಗಮನಿಸಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಖರ್ಗೆ ಅವರಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂತು, ಆ ನಂತರ ಅವರು ಮುಖ್ಯಮಂತ್ರಿ ಆಗ್ಲಿಲ್ಲ ಅಲ್ವಾ? ಮೊದಲನೇ ಆಗ ಅವರ ಅವಕಾಶ ಧರಮ್ ಸಿಂಗ್ ಅವರಿಗೆ ಹೋಯ್ತಲ್ವಾ? ಅವರು ಹೌದು, ಧರಮ್ ಸಿಂಗ್ ಅವರಿಗೆ ಹೌದು, ಧರಮ್ ಸಿಂಗ್ ಬಂದ್ರು. ಈಗ 2023ರಲ್ಲಿ ಏನು ಪಕ್ಷ ಅಧಿಕಾರಕ್ಕೆ ಬಂತು, ಆವಾಗ ಪರಮೇಶ್ವರ್ ಅವರು ಮುನ್ನಡೆಸಿದ್ರು. ಅವರು ಸಹಜವಾಗಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಹೌದು ಹೌದು ಹೌದು, ಈ ಪಾಯಿಂಟ್ ಅನ್ನು ನೀವು ಹೇಳ್ತಾ ಇದ್ದೀರಿ. ಈಗ ನಾನ್ ಕೇಳ್ತಾ ಇರೋದು ನೀವು ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಒಬ್ರು ದಲಿತ ಸಮುದಾಯದವರನ್ನ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ರೆ, ಎಐಸಿಸಿ ನಲ್ಲಿ ಕೂಡ ಕರ್ನಾಟಕದ ದಲಿತ ಸಮುದಾಯದ ಮುಖಂಡರೇ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯ ಆಗುತ್ತಾ? ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಆದ್ರೆ ಇಂಥ ಗೊಂದಲಮಯ ಒತ್ತಡವನ್ನ ಯಾಕೆ ಹೇರ್ತೀರಿ? ಒಂದು. ಎರಡನೇದು, ಅದಕ್ಕಿಂತ ಮುಖ್ಯವಾಗಿ ನಾನು ಕೇಳ್ತಾ ಇರೋದು, ನೇರವಾಗಿ ನೀವು ಇಲ್ಲ ದಲಿತರು ಒಬ್ರು ಸಿಎಂ ಆಗ್ಬೇಕಾಗಿದೆ ಅನ್ನೋದನ್ನ ಕ್ಲೈಮ್ ಮಾಡ್ಲಿಕ್ಕೆ ಯಾಕೆ ಹೋಗ್ತಾ ಇಲ್ಲ? ಸಿದ್ದರಾಮಯ್ಯ ಅವರು ಅಲ್ಲಿ ನೀವು ತೆಗೀತೀರಿ ಅಂತ ಹೇಳಿ ಆದ್ರೆ, ದಲಿತರನ್ನ ಮಾಡಿ ಅಂತ ಹೇಳಿ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಧೈರ್ಯವಾಗಿ ಕ್ಲೈಮ್ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ದಲಿತ ಸಮುದಾಯದ ನಾಯಕರು ಅಂತ. ಒಪ್ತೀರಾ ಇದನ್ನ? ಇಲ್ಲ, ಖಂಡಿತ ಸರ್, ನಾನು ನಿಮ್ಮ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸ್ತೇನೆ. ನಾನು ಅದನ್ನೇ ನಾವು ಕೇಳ್ತಾ ಇರೋದೀಗ. ಆಯ್ತು, ಈಗ ಕಾಂಗ್ರೆಸ್ ಅಧ್ಯಕ್ಷ ಗಾದಿಯನ್ನ ಈಗಾಗಲೇ ಅನುಭವಿಸಿರೋದ್ರಿಂದ ಮತ್ತೆ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ಕಾಂಗ್ರೆಸ್ ಯಾರು ಕ್ಲೈಮ್ ಮಾಡ್ತಿದ್ದಾರೆ ಅವರಿಗೆ ಕೇಳೋದ್ರೆ ಉತ್ತಮ. ಯಾಕಂದ್ರೆ ಈಗ ರಾಜಣ್ಣ ಅವರು ಪೈಪೋಟಿ ನಡೆಸ್ತಾ ಇದ್ದಾರೆ. ಹೌದು. ಮತ್ತೆ ಬರ್ತೀನಿ ಮಂಜುನಾಥ್ ಅವರೇ, ಇಲ್ಲಿ ನೋಡಿ, 1 man 1 post ಅಂತ ಮಾತು ಬಂತಲ್ವಾ?
ನೀವು ಎಲ್ಲಿಂದ ಶುರು ಮಾಡಬೇಕು ಇದನ್ನ? AICC ಅಧ್ಯಕ್ಷರಾಗಿಯೂ ಇದ್ದಾರೆ ಖರ್ಗೆ ಅವರು, ರಾಜ್ಯಸಭೆಯಲ್ಲಿ ಪಕ್ಷದ ಮುಖಂಡರಾಗಿ ಲೀಡರ್ ಆಗಿಯೂ ಕೂಡ ಇದ್ದಾರೆ, ನಾಯಕರಾಗಿಯೂ ಕೂಡ ಇದ್ದಾರೆ. ಅಂದ್ರೆ ನೀವು ಇಲ್ಲಿ ಕೆಳಗಡೆಯವರೆಗೆ ಹೇಳ್ತೀರಾ ಅಥವಾ ಮೇಲ್ಗಡೆಯಿಂದಲೇ ಶುರು ಮಾಡ್ತೀರಾ? ಈ ಗೊಂದಲ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಇದು ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಹೋಗಲ್ಲ ಅನ್ನೋದು ಅನ್ಸಲ್ವ ನಿಮಗೆ? ಖಂಡಿತ. ಆಮೇಲೆ ಇಲ್ಲಿ ಇನ್ನೊಂದೇನ್ ನಾವು ಗಮನಿಸ್ಬೇಕಂದ್ರೆ, ಈ ಸೈದ್ಧಾಂತಿಕ ಆಧಾರದ ಮೇಲೆ ಸಂಘಟಿತ ಆಗಿರೋ ಪಕ್ಷಗಳಲ್ಲಿ ಪಕ್ಷದ ಅಧ್ಯಕ್ಷ ಅನ್ನೋ ಹುದ್ದೆಗೆ ಒಂದು ಖಂಡಿತವಾದ ಬೆಲೆ ಇದೆ. ಅವ್ರು ನಿಜವಾಗ್ಲೂ ಪಕ್ಷವನ್ನ ಮತ್ತೆ ಸರ್ಕಾರವನ್ನ ಎರಡನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇರ್ತಾರೆ. ಕೇಳಿಸ್ತಿದೆ ಅಲ್ಲ? ಹೌದು, ಕೇಳಿಸ್ತಾ ಇದೆ. ನಿಯಂತ್ರಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ನಿಜವಾಗ್ಲೂ ಕೂಡ ಈ ಪಕ್ಷದ ಅಧ್ಯಕ್ಷರಿಗೆ ಅಂಥ ಅಧಿಕಾರ ಏನಿಲ್ಲ. ಈಗ ಅದನ್ನ ಕೇಳೋದು ಯಾತಕ್ಕೆ ಅಂತಂದ್ರೆ ಪೊಸಿಷನಿಂಗ್. ಇವಾಗ ನಾವು ಆಗಿದ್ರೆ ನಂತರ DKಶಿ ಅವರ ಕ್ಲೈಮ್ ನ ಚೆಕ್ ಮೇಟ್ ಮಾಡಬಹುದು ಅನ್ನೋದು ಇದರಲ್ಲಿರ್ತಕ್ಕಂಥ ಉದ್ದೇಶ ಅಂತ ಅನ್ಸುತ್ತೆ. ಯಾರಿಗೂ ಕೂಡ ಕಡೆ ಪಕ್ಷ ದಲಿತ ನಾಯಕರಿಗೆ ಸಿದ್ದರಾಮಯ್ಯ ಈಗ ಹೋಗೋದವ್ರಿಗೆ ಬೇಕಾಗಿಲ್ಲ. ಹೋಗ್ಲಿ ಅನ್ನೋ ಆಸೆಯಿಂದ ಅವರು ಡಿಮಾಂಡ್ ಅನ್ನು ರೈಸ್ ಮಾಡ್ತಿದ್ದಾರೆ ಅಂತ ನನ್ಗನ್ಸಲ್ಲ. ಎಲ್ರಿಗೂ ಇರೋ ಭಯ ಏನು ಅಂದ್ರೆ ಸಿದ್ದರಾಮಯ್ಯ ಹೋಗ್ಬಿಟ್ರೆ ಕಾಂಗ್ರೆಸ್ ಉಳಿಯೋದು ಕಷ್ಟ ಅಂತ. ಮತ್ತೆ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನ ತೆಗೆದ್ಬಿಟ್ವಿ ಅನ್ನೋ ಅಪಖ್ಯಾತಿ ಬಂದ್ರೆ ನಾವು ಪಕ್ಷನೇ ಗೆಲ್ಲೋದಿಲ್ಲ ಅನ್ನೋ ಭಯ ಇದೆ ನನಗೆ. ಆದ್ರೆ ಹೋದ್ರೆ ಖಾಲಿ ಆದ್ರೆ ಅವಾಗ ಯಾರು ಆ ಜಾಗಕ್ಕೆ ಹೋಗ್ಬೇಕು ಅನ್ನೋದು. ಸೊ DKಶಿ ಅವರು ಆ ಜಾಗಕ್ಕೆ ನಿಂತು ಬಿಟ್ಟಿದ್ದಾರೆ. ಅವರು ಆಯಕಟ್ಟಿನ ಜಾಗದಲ್ಲಿ ನಿಂತ್ಕೊಂಡು ಅದನ್ನ ಕ್ಲೇಮ್ ಮಾಡ್ತಿದ್ದಾರೆ ಅಂತ. ಮತ್ತೆ ನಿಮ್ಗೆ ಅವ್ರ ಕ್ಲೇಮ್ ಕೂಡ ಜನತಾಂತ್ರಿಕವಾಗಿ ಒಪ್ಕೊಳ್ಳೋದು ಕಷ್ಟ. ಅವ್ರು ಅಷ್ಟೊಂದು ಹುದ್ದೆಗಳನ್ನ, ಅಷ್ಟೊಂದು ಶಕ್ತಿಶಾಲಿ ಅಧಿಕಾರಯುತ ಹುದ್ದೆಗಳನ್ನ ಇಟ್ಕೊಂಡಿರೋದು ಇಂಥ ಪಕ್ಷಗಳಲ್ಲಿ ಯಾರಲ್ಲಾದ್ರೂ ಪ್ರಶ್ನೆಯನ್ನ ಹುಟ್ಟಿಸುತ್ತೆ. ಎಲ್ರಿಗೂ ಗೊತ್ತು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅಂದ್ರೆ ಏನು ಅಂತ. ಇವತ್ತು 55,000 ಕೋಟಿ 60,000 ಕೋಟಿ ಟನಲ್ ಅಲ್ಲಿ ಕಾರ್ಪೊರೇಷನ್ ಅಸ್ತಿತ್ವದಲ್ಲೇ ಇಲ್ಲ. ಆದ್ರೆ ಅದು ನಿರ್ಧಾರ ಆಗತ್ತೆ. ಅದೆಲ್ಲ ಹೆಚ್ಚು ಕಡಿಮೆ ಒಬ್ಬರೇ ವ್ಯಕ್ತಿ ನಿರ್ಧಾರ ಮಾಡ್ತಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಅಧಿಕಾರಕ್ಕೆ ಬಂದ ಕೂಡಲೇ ಯಾವುದೇ ಪಕ್ಷ ಆದ್ರೂ ನಗರ ಪಾಲಿಕೆ ಚುನಾವಣೆಗೆ ಹೋಗ್ತಾ ಇತ್ತು. ಆದ್ರೆ ಇವ್ರು 2 ವರ್ಷ ಆದ್ರೂ ಕೂಡ ನಗರ ಪಾಲಿಕೆ ಚುನಾವಣೆಗೆ ಹೋಗೋ ಆತರನೇ ಇಲ್ಲ. ಸೊ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಸಿದ್ದರಾಮಯ್ಯ ಒಂದ್ ರೀತಿನಲ್ಲಿ ಅನೇಕ ಅಧಿಕಾರಗಳನ್ನ ಅವ್ರಿಗೆ ಕೊಟ್ಬಿಟ್ಟು ಸದ್ಯ ನೀನ್ ನನ್ನ ತಂಟಕ್ಕೆ ಬರದೇ ಇದ್ರೆ ಸಾಕು ಅನ್ನೋ ತರ ಸುಮ್ಮನಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದರಿಂದ ಇವ್ರುಗಳಿಗೆ ಅಷ್ಟೊಂದು ಅಧಿಕಾರ ಒಬ್ಬ ವ್ಯಕ್ತಿ ಯಾಕಿರ್ಬೇಕು ಅನ್ನೋ ಪ್ರಶ್ನೆ ಇವ್ರುಗಳಿಗೆ ಬಂದಿದೆ. ಅದರಿಂದ ಈ ಬೇಡಿಕೆ ಹೆಚ್ಚಿಗೆ ಪೊಸಿಷನಿಂಗಿಗೆ ಇವಾಗ KPCC ಪ್ರೆಸಿಡೆಂಟ್ ಕೇಳೋದೇನಂದ್ರೆ ಪೊಸಿಷನಿಂಗ್. ಅಲ್ಲ, ನಾನು ಕೇಳ್ತಾ ಇರೋದು ಈಗ 2 ತರ. ಒಂದು ಇಲ್ಲಿ ನೋಡಿ, ಒಂದು DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ನಮಗ್ ಕೊಡಿ ಅನ್ನುವಂತ ಮಾತು ಬರುತ್ತೆ ಅಲ್ವಾ? ಈಗ ಈ ಪ್ರಶ್ನೆ ಇರ್ಲಿಲ್ಲ ಅಂತ ಹೇಳಿ ಆದ್ರೆ ದಲಿತ ನಾಯಕರು ಯಾರು ನಮ್ಮನ್ನ KPCC ಪ್ರೆಸಿಡೆಂಟ್ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ. ಇನ್ಯಾರು ಇದ್ದಿದ್ರೆ ಆ ಪೊಸಿಷನ್ ನಲ್ಲಿ. ಇದು 2.5 ವರ್ಷದ ನಂತರ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗ್ಬೇಕು ಅನ್ನುವಂತ ಒಂದು ಪ್ರಸ್ತಾಪ ಇದೆ ಅನ್ನುವ ಮಾತು ಚರ್ಚೆಗೆ ಬಂದ ನಂತರ ಈ ವಾದ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಒಂಥರ ನೆಗೆಟಿವ್ ಸ್ಟ್ಯಾಂಡ್. ಇದು ಇಲ್ಲ ಅವ್ರು ಆಗ್ಬಾರ್ದು ಅನ್ನುವ ಕಾರಣಕ್ಕಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅರುಣ್, ಕರ್ನಾಟಕದಲ್ಲಿ ದಲಿತರೊಬ್ರು ಮುಖ್ಯಮಂತ್ರಿ ಆಗದೆ ಇರೋದಕ್ಕೆ ಇದೇ ರೀತಿಯ ಧೋರಣೆನೇ ಕಾರಣ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ ಹಿಂದಿನಿಂದ? ಯಾಕಂತ ಹೇಳಿದ್ರೆ ಹಿಂದೇನು ಕೂಡ ಬಹಳ ಮಂದಿ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇದ್ದವರು ಇದ್ರು ಕರ್ನಾಟಕದಲ್ಲಿ. ದಲಿತ ಸಮುದಾಯದಲ್ಲಿ ಸೀನಿಯಾರಿಟಿ ಇತ್ತು, ಅಧಿಕಾರದಲ್ಲಿ ಇದ್ರು. ಆದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಕ್ಲೈಮ್ ಮಾಡುವಂತ ಸಂದರ್ಭವೇ ಬರಲಿಲ್ವಲ್ಲ, ಯಾಕೆ? ನನಗೆ ಇದು 2 ಕಾರಣಗಳು ಅಂತ ಅನ್ಸುತ್ತೆ. ಒಂದು, ಕಾಂಗ್ರೆಸ್ ಲೀಡರ್ಶಿಪ್ ದೆಹಲಿ ಮಟ್ಟದಲ್ಲಿ ಮತ್ತೆ ಈವನ್ ಸ್ಟೇಟ್ ಮಟ್ಟದಲ್ಲೂ ಇರಬಹುದು. ಒಂದು ಲೀಡರ್ಶಿಪ್ ಅವರೊಂದು ಸ್ಟ್ರಾಂಗ್ ಡಿಸಿಷನ್ ಅಥವಾ ಸ್ಟ್ರಾಂಗ್ ಒಪಿನಿಯನ್ ತಗೊಳ್ಳದೇ ಇರೋದು. ನಮಗೆ ದಲಿತರು ಇಷ್ಟು ವರ್ಷದಿಂದ ಆಸ್ ಅ ವೋಟ್ ಬ್ಯಾಂಕ್ ಆಗಲಿ ಅಥವಾ ಎನ್ ಬ್ಲಾಕ್ ಆಗಿ ನಮಗೆ ವೋಟ್ ಮಾಡ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಸ್ವಲ್ಪ ಆ ಕಡೆ ಹೋಗಿರ್ಬೋದು. ಯಾಕಂದ್ರೆ ನಾವು ನೋಡಿದ್ದೀವಿ BJP 2014ರಲ್ಲಿ ಭಾರತದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೈಯೆಸ್ಟ್ ಇದು ರಿಸರ್ವ್ ಸೀಟ್ಸ್ ನಲ್ಲಿ ಗೆದ್ದಿದ್ದು BJP. ಇಟ್ ವಾಸ್ ನಾಟ್ ಎನಿ ಅದರ್ ಪಾರ್ಟಿ. ಅದು ಕೂಡ 2019ರಲ್ಲೂ ಕಂಟಿನ್ಯೂ ಆಯ್ತು. 2024ರಲ್ಲಿ ಅದಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಯ್ತು. ಅದು ಒಂದ್ ಕಡೆ ಇಟ್ಕೊಳ್ಳೋಣ. ಆದ್ರೆ ಕಾಂಗ್ರೆಸ್ಗೆ ನಾವು ಹಿಂದಿಂದ ನೋಡಿದ್ರೆ ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನವರೆಗೂ ಎಕ್ಸೆಪ್ಟ್ ಇನ್ ದಿ ಲಾಸ್ಟ್ 10 years ಬಿಟ್ರೆ
ದಲಿತರು ಸಾರಾಸಗಟ್ಟು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ, ಮಂತ್ರಿಗಳನ್ನ ಮಾಡಿರ್ಬೋದು ಅಥವಾ ಈವನ್ ಸ್ಟೇಟ್ PCC ಪ್ರೆಸಿಡೆಂಟ್ಗಳನ್ನು ಮಾಡಿರ್ಬೋದು. ಆದರೆ ಮುಖ್ಯಮಂತ್ರಿ ಅದೊಂದು ಅತ್ಯಂತ ಪ್ರಮುಖ ಹುದ್ದೆ. ಮುಖ್ಯಮಂತ್ರಿಗಳನ್ನ ಮಾಡೋದ್ರಲ್ಲಿ ಕಾಂಗ್ರೆಸ್ ಎಡವಿದೆ. ಇದು ಇವತ್ತಿಂದಲ್ಲ, ಇವತ್ತು ಹಿಂದಿನಿಂದ ಬಂದವಂತ ಪರಿಪಾಠ. ಯಾಕಂದ್ರೆ ಅದ್ ಪರವಾಗಿಲ್ಲ, ಅವರು ಏನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ, ನಮ್ಮ ವಿರುದ್ಧ ಮಾತಾಡೋದಿಲ್ಲ ಅನ್ನುವಂತ ಒಂದು ಭಾವನೆ ಕಾಂಗ್ರೆಸ್ ಲೀಡರ್ಶಿಪ್ ನಲ್ಲಿ. ಇದು ಒಂದಾದ್ರೆ ಹನೀಫ್, ಇನ್ನೊಂದು ಈ ದಲಿತ ನಾಯಕರುಗಳು ಏನಿದ್ದಾರೆ ಅವರು ಕೂಡ ತಮ್ಮ ಒಂದು ಹಕ್ಕನ್ನ ಮುಂದಿಡ್ತಿಲ್ಲ ಅಂತ ನನ್ಗನ್ಸುತ್ತೆ. ಅವರವರಲ್ಲೇ ಒಂದು ಭಿನ್ನಾಭಿಪ್ರಾಯ. ಆಮೇಲೆ ಅನೇಕ ಪಂಗಡಗಳು ಈಗ ಕಾಸ್ಟ್ ಸಿಸ್ಟಮ್ ನಮ್ಮಲ್ಲಿ ಏನು ಹೇಗೆ ಬೇರೂರಿದೆ ಅಂದ್ರೆ, ಇವನ್ ದಲಿತರಲ್ಲಿ ಕೂಡ ಈಗ ಎಡಬಲ ನಾವು ನೋಡ್ತೀವಿ. ಈಗ ಎಡದವರು ಮುಖ್ಯಮಂತ್ರಿ ಆದ್ರೆ ಬಲದವರು ಸಹಿಸ್ತಾರ, ಅಥವಾ ಬಲದವರಾದ್ರೆ ಎಡದವ್ರು ಸಹಿಸ್ತಾರ? ಈ ಒಂದು ಪ್ರಶ್ನೆಗಳು ಉದ್ಭವಿಸುತ್ತೆ. ಬಹುಶಃ ಹಾಗಾಗಿ ಅವರಿಗೆ ಕೂಡ ಬಹುಶಃ ದಲಿತ ನಾಯಕರಲ್ಲೇ ಅನ್ನಿಸ್ಬೋದು, ನನಗೆ ಸಿಕ್ಕದೇ ಇದ್ರೂ ಪರವಾಗಿಲ್ಲ, ಅವನಿಗೆ ಸಿಕ್ಕಬಾರ್ದು ಅನ್ನೋ ಒಂದು ಭಾವನೆ ಅಥವಾ ಆ ಒಂದು ಒಪಿನಿಯನ್ ಅವರಲ್ಲಿ ಬಂದಿರ್ಬೋದು. ಬಹುಶಃ ಇದಕ್ಕೆ ನೀವು ಹೇಳ್ದ ಹಾಗೆ ಇನ್ಸ್ಟೆಡ್ ಆಫ್ ಡಿಮಾಂಡಿಂಗ್ ಫಾರ್ ಚೀಫ್ ಮಿನಿಸ್ಟರ್ಶಿಪ್ ಅವರು PCC ಪ್ರೆಸಿಡೆಂಟ್ಶಿಪ್ ಅನ್ನ ಕೇಳ್ತಾರೆ. ಯಾಕೆ ನೀವು ಕೇಳಬಾರ್ದು? ಯಾಕಂದ್ರೆ ಕರ್ನಾಟಕದಲ್ಲಿ ಆಗೇ ಇಲ್ಲ. ಇದೊಂದು ಚಾನ್ಸ್ ಇದೆ. ಯಾಕಂದ್ರೆ ಈಗ ನಿಜವಾಗ್ಲೂ ಇದೊಂದು 2.5 ವರ್ಷದ ಅವಧಿದು ಅಗ್ರಿಮೆಂಟ್ ಆಗಿದ್ರೆ ವೈ ನಾಟ್ ದಲಿತ್ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆ ಬರಬಾರ್ದು? ಮತ್ತೆ ಈ ಬಾರಿ ನೀವು ಹೇಳಿದ್ರಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಿದೆ ಎಲ್ಲ ರಿಸರ್ವ್ಡ್ ಸೀಟ್ಗಳಲ್ಲಿ. ST ನಲ್ಲಿ ನೋಡಿದ್ರೆ ಒಂದೇ ಒಂದು ಕೂಡ ಬಿಜೆಪಿ ಪರವಾಗಿ ಬಂದಿಲ್ಲ ಈ ಬಾರಿಯ ಅಸೆಂಬ್ಲಿ ಸೀಟ್ಗಳು. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ದಿಸ್ ದಿ ರೈಟ್ ಟೈಮ್. ನೀವು ಡಿಮಾಂಡ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಪಾರ್ಟಿ ಕೂಡ ಇದನ್ನ ಕನ್ಸಿಡರ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ ಇದು ನನ್ನ ಅಭಿಪ್ರಾಯ. 2 ಕಾರಣಗಳು, ಒಂದು ಹೈಕಮಾಂಡ್ ಕಡೆಯಿಂದ ಆಗದೆ ಇರೋದು, ಇನ್ನೊಂದು ಬಹುಶಃ ಭಿನ್ನಾಭಿಪ್ರಾಯಗಳು ದಲಿತ ನಾಯಕರಲ್ಲೇ ಇರುವುದು. ಇವೆರಡು ಕಾರಣಗಳು ಅಂತ ನಾನು. ಶಂಕರ್ ಅವರೇ, ಈಗ ಅಕಸ್ಮಾತ್ ನಮಗ್ ಗೊತ್ತಿಲ್ಲ 2.5 ವರ್ಷಕ್ಕೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಏನಾದ್ರು ಒಪ್ಪಂದ ಆಗಿದೆಯಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸಂಬಂಧಿಸಿದವರು ಅದನ್ನ ಹೇಳ್ತಾನೂ ಇಲ್ಲ. ಯಾರು ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ, ಹೈಕಮಾಂಡ್ ನಿಂದ ವೀಕ್ಷಕರಾಗಿ ಯಾರು ಇಲ್ಲಿ ಪದೇ ಪದೇ ಬರ್ತಾ ಇದ್ದಾರೆ 2 ನಾಯಕರು, ಅವ್ರು ಯಾರಾದ್ರೂ ಹೇಳ್ಬೇಕಾಗಿತ್ತು ಬಾಯಿ ಬಿಟ್ಟು ಆ ತರದ್ದೇನೋ ಆಗಿಲ್ಲ ಅಥವಾ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಇದು ಪಕ್ಷದಲ್ಲಿ ಗೊಂದಲ ಮಾತ್ರ ಅಲ್ಲ, ಈ ಗೊಂದಲ ಪಕ್ಷದಲ್ಲಿ ಪ್ರತಿದಿನ ಹೆಚ್ಚಾದಾಗ ಆಡಳಿತದ ಮೇಲೆ ಕೂಡ ಇದರ ಪರಿಣಾಮ ಬೀರ್ತದೆ. ಆ ಆಡಳಿತದ ಮೇಲೆ ದುಷ್ಪರಿಣಾಮ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಅದರಿಂದ. ಈಗ ಏನು ಮಂಜುನಾಥ್ ಅವರು ಹೇಳಿದ್ರಲ್ಲ, ಈಗ ಏನಂತ ಹೇಳಿದ್ರೆ ಅರುಣ್ ಅವರು ಹೇಳಿದ್ರಲ್ಲ, ಇದ್ರದ್ದು ದುಡ್ಡೇ ಬಂದಿಲ್ಲ ಏನು ಅಂತ ಹೇಳ್ಬಿಟ್ಟು, ಈಗ ನೀವು ಗ್ಯಾರಂಟಿದ ಹಣ ಏನು ಹೇಳಿದ್ರಿ ಅದು ದುಡ್ಡೇ ಬಂದಿಲ್ಲ ಅನ್ನುವಂಥದ್ದು. ನೀವು ಈ ವಿಚಾರ ಒಳಜಗಳದಲ್ಲೇ ನೀವು ಮುಳುಗಿ ಹೋದ್ರೆ ಅದನ್ನ ಕೇಳೋರು ಯಾರು? ಅದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಈಗ 2.5 ವರ್ಷದ ಅವಧಿ ಮಾತ್ರ, ಆ ಬಳಿಕ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಆಗಿದ್ದಿದ್ರೆ ಇವಾಗ DK ಶಿವಕುಮಾರ್ ಅವ್ರನ್ನ ಒಪ್ಪೋದಿಲ್ಲ ಬಹಳಷ್ಟು ಮಂದಿ. ಇಲ್ಲ, ಅವ್ರು ಆಗ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನಾದ್ರೂ ಅವಕಾಶ ಸಿಗಬಹುದು ಅಂತ ಅನಿಸ್ತದ ನಿಮ್ಗೆ? ಸರ್, ಖರ್ಗೆಜಿ ಈಗ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಈಗ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷ ಹುದ್ದೆಯನ್ನ ಅವ್ರು ಈಗಾಗಲೇ ನಿಭಾಯಿಸ್ತಾ ಇರೋದ್ರಿಂದ, ಮತ್ತು ಡೆಲ್ಲಿ ಮಟ್ಟದಲ್ಲಿ ಒಂದು ದಲಿತ ಫೇಸ್ ಅನ್ನೋದು ಬೇಕು ಇವಾಗ ಅವರಿಗೆ. ರಾಷ್ಟ್ರಕ್ಕೆ ಒಂದು ದಲಿತ ಫೇಸ್ ಏನಾದ್ರೂ ಇದ್ರೆ ಅದು ಖರ್ಗೆ ಅವರು ಮಾತ್ರ. ಇವತ್ತು ಅವರಿಗೆ ಇರುವಂತಹ ಒಂದ್ ನಿಮಿಷ ನೀವು ಹೇಳ್ತಾ ಇರೋದು ಸರಿ ಇದೆ. ಆದ್ರೆ ಅಲ್ಲಿ ನೋಡಿ, 2025 ಪೂರ್ತಿಯಾಗಿ, ಈ ವರ್ಷ ಇನ್ನು ಯಾವ್ದು ಚುನಾವಣೆ ಇಲ್ಲ, ಪೂರ್ತಿಯಾಗಿ ಪಕ್ಷದ ರಿಆರ್ಗನೈಸೇಷನ್ಗೆ ಬಳಸಬಹುದು. ಬಿಹಾರ ಇದೆ ಡಿಸೆಂಬರ್ ನಲ್ಲಿ. ಬಟ್ ಈ ಜನವರಿಯಿಂದ ನಮಗೆ ಏನು ದೆಹಲಿ ಬಿಟ್ಟರೆ ನಂತರ ಸಿಗೋದು 10 ತಿಂಗಳ ಅವಧಿ ಸಿಗ್ತದಲ್ಲ, ಈ ಅವಧಿನಲ್ಲಿ ಪಕ್ಷದ ಪುನರ್ ಸಂಘಟನೆಗೆ ಮತ್ತು ಎಲ್ಲ ಪದಾಧಿಕಾರಿಗಳದ್ದು ಎಲ್ಲ ಇದು ಮಾಡೋದಕ್ಕೆ, ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಇದನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದು AICC ಮಟ್ಟದಲ್ಲಿ ತೀರ್ಮಾನ ಆಗಿತ್ತು. ಆ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿನೇ ಖುದ್ದಾಗಿ ಇದನ್ನ ಹೇಳಿದ್ರು. ಇಲ್ಲ, ನಾವು ಇದು 2025ನೇ ವರ್ಷವನ್ನ ನಾವು ಪಕ್ಷವನ್ನ ಬಲಪಡಿಸೋದಕ್ಕೆ ಇಟ್ಕೋಬೇಕು. ನಾವೀಗ ತಕ್ಷಣಕ್ಕೆ ನಮ್ಗೆ ಯಾವ್ದು ಚುನಾವಣೆಗಳಿಲ್ಲ, ವರ್ಷದ ಕೊನೆಗೆ ಬರ್ತದೆ, ನವೆಂಬರ್ ನಲ್ಲಿ ಬರ್ತದೆ ಅದು ಬಿಹಾರದ ಚುನಾವಣೆ ಅಂತ ಹೇಳಿದ್ರು ಅವರು. ಹಾಗೆ ಮಾಡೋದಾದ್ರೆ ನೀವು AICC ಅಧ್ಯಕ್ಷತೆ ಕೂಡ ಅವಧಿ ಮುಗೀತಲ್ವಾ? ನೀವು ಪುನರ್ರಚನೆ ಮಾಡೋದು ಅಂತ ಹೇಳಿ ಆದ್ರೆ ಎಲ್ರಿಗೂ ಒಂದೇ ರೂಲ್ಸ್ ಅನ್ನ ಅಪ್ಲೈ ಮಾಡ್ಬೇಕಲ್ವಾ? ಅಂತಹ ಸಂದರ್ಭ ಬಂದ್ರೆ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಇಲ್ಲ ನಿಮ್ಗೆ ಸರ್ವಸಮ್ಮತ ಅಭ್ಯರ್ಥಿ
ಸಿದ್ದರಾಮಯ್ಯ ಅವರನ್ನ ನೀವು ಬದಲಾಯಿಸ್ತೀರಿ ಅಂತ ಹೇಳಿ ಅನ್ನೋದು ನಿರ್ಧಾರ ಆಗಿದ್ರೆ, ಸರ್ವಸಮ್ಮತ ಅಭ್ಯರ್ಥಿ ಬರಲಿಲ್ಲ ಅಂತ ಹೇಳಿ ಆದ್ರೆ, ಬೇಡಪ್ಪ ಇದು ರಗಳೆ ಬೇಡ, ಖರ್ಗೆ ಅವರು ಇರ್ಲಿ ಅಂತ ಹೇಳ್ಬಿಟ್ಟು ಸೀನಿಯರ್ ಮೋಸ್ಟ್ ಯಾರು ವಿರೋಧ ಮಾಡಲ್ಲ. ಅಕಸ್ಮಾತ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಆದ್ರೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನನಗಂತೂ ಅನಿಸ್ತಾ ಇಲ್ಲಪ್ಪ. ಅವರು ಅದಕ್ಕೆ ಒಪ್ಪಿಗೆ ಕೊಡುವ ಸಾಧ್ಯತೆ ಇದೆ. ಏನಾದ್ರೂ ಬೈ ಚಾನ್ಸ್ ಸಾಧ್ಯತೆ ಇದೆಯಾ? ಇಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ ಸರ್. ಆದ್ರೆ ಇತ್ತೀಚಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸಿನ ಹಿನ್ನಡೆಯನ್ನ ನೋಡಿದಾಗ, ಅದು ಮಹಾರಾಷ್ಟ್ರ ಆಗ್ಬೋದು, ಡೆಲ್ಲಿ ಆಗ್ಬೋದು, ಅಥವಾ ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ತನ್ನ NCP ಜೊತೆಗೆ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದೆ. ಈಗ ಒಂದು ಕಾಂಗ್ರೆಸ್ ನಂತರದ ದಿನಗಳಲ್ಲಿ ಅದು ಕಳ್ಕೊಂಡಿರೋದೇ ಹೆಚ್ಚು. ಕರ್ನಾಟಕವನ್ನ ಬಿಟ್ರೆ ಮಧ್ಯಪ್ರದೇಶ ಆಗ್ಲಿ, ರಾಜಸ್ಥಾನ ಆಗ್ಲಿ, ಎಲ್ಲವೂ ಕಡೆ ಈಗ ಕಾಂಗ್ರೆಸ್ ಅದರ ಅಸ್ತಿತ್ವ ಕಳ್ಕೊಂಡು ಬರ್ತಾ ಇರೋದ್ರಿಂದ ಗೆಲ್ಲುವಂತ ಕ್ಷೇತ್ರ, ಗೆಲ್ಲುವಂತ ರಾಜ್ಯ ಪಂಜಾಬ್. ಇವರು ಕಾಂಗ್ರೆಸ್ನವರು ಕೈಯಾರೆ ಕೈ ಚೆಲ್ಲಿರುವಂತಹ ರಾಜ್ಯಗಳವು ತಮ್ಮ ಒಳಜಗಳಗಳಿಂದ ಹೊರತು ಜನರಿಯಂತೆ ಅದಕ್ಕೆ ಕಾಂಗ್ರೆಸ್ಗೆ ಸಹಜವಾಗಿ ಕಾಂಗ್ರೆಸ್ ಬರ್ಬೇಕು ಅಂತ ಬಯಸಿದ್ರು. ಆದ್ರೆ ಇವರೇ ಅದನ್ನ ಕಳ್ಕೊಂಡಿದ್ದಾರೆ ಸರ್. ಆ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಒಂದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ಗೆ ಅಂದ ಚರಿಸ್ಮೆಟಿಕ್ ಲೀಡರ್ಗಳು ಯಾರಿದ್ದಾರೋ ಗೊತ್ತಿಲ್ಲ. ಎರಡನೇ ಹಂತದಲ್ಲಿ ಸುರ್ಜೇವಾಲಾ ಆಗ್ಲಿ, ಅಥವಾ ಶಶಿ ತರೂರ್ ಆಗ್ಲಿ, ಅಥವಾ ಇನ್ನೊಬ್ರು ಯಾರಿದ್ದಾರೆ ಅವರು ರಮೇಶ್, ಇವ್ರಿಗೆ ಯಾವುದೇ ಫಾಲೋಯಿಂಗ್ಗಳಿಲ್ಲ. ಇವತ್ತು ಒಂದು ಸಮುದಾಯದ ಫಾಲೋಯಿಂಗ್ಗಳಿಲ್ಲ ಅವರಿಗೆ. ಒಂದು ರಾಷ್ಟ್ರ ಮಟ್ಟದಲ್ಲಿ ಆ ತರದ ಒಂದು ಫಾಲೋಯಿಂಗ್ ಏನಾದ್ರು ದಲಿತ ಸಮುದಾಯದಿಂದ ಬಂತು, ಅಥವಾ ಮೈನಾರಿಟೀಸ್ ಗಳಿಂದ ಬಂತು, ಅಥವಾ ಸ್ವಲ್ಪ ಮಟ್ಟಿಗೆ ಬ್ಯಾಕ್ವರ್ಡ್ ಗಳಿಂದ ಬರುತ್ತಂದ್ರೆ ಅದು ಇರುವಂತದ್ದು ಖರ್ಗೆ ಅವ್ರಿಗೊಬ್ಬರಿಗೇನೆ ಅದು. ಹಾಗಾಗಿ ಖರ್ಗೆ ಅವ್ರನ್ನ ಬದಲಾಯಿಸ್ತಾರೆ ಅನ್ನುವಂಥದ್ರಲ್ಲಿ ನನಗೆ ಅಂತ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ಎಲ್ಲ ವಯಸ್ಸು, ಈಗ ದೇವೇಗೌಡರಿಗೂ ವಯಸ್ಸಾಗ್ತಾ ಇದೆ, ಈಗ ಆದ್ರೂ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇರುವ ವಯಸ್ಸಿನ ಅಂತರ ಮತ್ತು ಅವರ ಆರೋಗ್ಯದ ಏನ್ ನೋಡ್ಕೊಂಡು ಅವರು ಬಹುಶಃ ಅವ್ರು ಇರೋಷ್ಟು ದಿನ ಮುಂದುವರಿಸ್ತಾರೆ ಅನ್ನುವಂತ ನಂಬಿಕೆ ನನಗೆ. ಮತ್ತೆ ರಾಜ್ಯ ಕಾಂಗ್ರೆಸ್, ರಾಜ್ಯ ಆಡಳಿತಕ್ಕೆ, ರಾಜ್ಯ ರಾಜಕೀಯಕ್ಕೆ ಮತ್ತೆ ಖರ್ಗೆ ಅವ್ರು ಬರ್ತಾರೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅಂತ ನಂಬಿಕೆ ಹುಟ್ಟುತ್ತಾ ಇಲ್ಲ ಸರ್ ನನಗೆ. ಎಸ್ ಸರ್. ಮಂಜುನಾಥ್ ಅವರೇ, ಈಗ ಶಂಕರ್ ಅವರು ಹೇಳಿದ್ದನ್ನೇ ನಾವು ನಿಜ ಅಂತ ಹೇಳಿ ನಂಬ್ಕೊಳ್ಳೋದು ಅಂತ ಹೇಳಿ ಆದ್ರೆ ಆ ಸಾಧ್ಯತೆ ಇದೆ, ಅದು ಇಲ್ಲ ಅಂತ ಹೇಳಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು AICC ಅಧ್ಯಕ್ಷರಾಗಿ ದಕ್ಷಿಣದವರು ಯಾರು ಸಿಗೋದಿಲ್ಲ ಅವರಿಗೆ. ಮೊದಲನೇದು, ಹಿಂದಿ ಚೆನ್ನಾಗಿ ಮಾತನಾಡುವಂತ ದಕ್ಷಿಣದವರು ಯಾರು ಸಿಗೋದಿಲ್ಲ. ಹಿಂದಿ ಇರ್ಬೋದು, ಅದು ಉರ್ದು ಇರ್ಬೋದು. ಉತ್ತರ ಭಾರತದ ಜನರಿಗೆ ಅರ್ಥ ಆಗೋ ಭಾಷೆನಲ್ಲಿ, ಅದು ಪಾರ್ಲಿಮೆಂಟ್ ನ ಇದು ರಾಜ್ಯಸಭೆನಲ್ಲೂ ಅವರು ಕೂಡ ಮಾತಾಡ್ತಾರೆ, ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಮಾತಾಡ್ತಾರೆ. ಆ ತರದ ಸೀನಿಯರ್ ಮೋಸ್ಟ್. ಎರಡನೇದು, ಗಾಂಧಿ ಕುಟುಂಬ ಹಾಕಿದ ಗೆರೆಯನ್ನ ಖಂಡಿತವಾಗ್ಲೂ ದಾಟುವುದಿಲ್ಲ ಅನ್ನುವ ನಂಬಿಕೆ ಇರುವಂತಹವರು. ಈ ತರದವರು ಯಾರು ಸಿಗೋದಿಲ್ಲ, ಅದು ನಿಜ. ಅದು ನಾಲ್ಕನೇದಾಗಿ, ದಲಿತ ಸಮುದಾಯದಿಂದ ಇನ್ನೊಬ್ಬ ಲೀಡರ್ ಅನ್ನ ನೀವು AICC ಅಧ್ಯಕ್ಷರನ್ನಾಗಿ ಮಾಡೋದು ಕೂಡ ಬಹಳ ಕಷ್ಟ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿನಲ್ಲಿ. ಆ ತರದವರು ಯಾರು ಕಾಣಿಸ್ತಾ ಇಲ್ಲ. ಸೊ ಇದು ನಾವು ಸರಿ ನಿಜ ಅಂತ ಹೇಳಿ ನಂಬ್ಕೊಳ್ಳೋಣ ನೀವು. ಹಾಗೆ ಆದಾಗ ಕರ್ನಾಟಕದಲ್ಲಿ ಮತ್ತೆ ಈ 2.5 ವರ್ಷದ ವಿಷಯ ಮತ್ತು DK ಶಿವಕುಮಾರ್ ಅವ್ರನ್ನ ಅಲ್ಲಿಂದ ತೆಗೀರಿ ಅನ್ನುವಂತ ವಿಷಯ, ಇದು ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನೂ 2-3 ತಿಂಗಳ ಕಾಲ ಇದೇ ಚರ್ಚೆ ನಡೀತದೆ ಮತ್ತು ಪಕ್ಷದ ಇಮೇಜ್ ಇದರಿಂದ ಪೂರ್ತಿ ನೆಲ ತಲುಪುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಏನಾದ್ರು? ಖಂಡಿತವಾಗ್ಲು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ದುರ್ಬಲವಾಗಿದೆ ಅನ್ನೋ ಕಾರಣದಿಂದಲೇ ಎಲ್ಲರೂ ಇಷ್ಟ ಬಂದಾಗ ಮಾತಾಡ್ತಿದ್ದಾರೆ. ನೀವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ನಲ್ಲಿ ಏನ್ ಹೇಳಿದ್ರಿ, ಎಲ್ರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ಒಂದು ದಿನ ಬಾಯಿ ಮುಚ್ಕೊಂಡಿದ್ರು ಅಂತ, ಅದು ಅಕ್ಷರಶಃ ಸತ್ಯ. ಒಂದಿನವೋ 2 ದಿನವೋ 3 ದಿನವೋ ಬಾಯಿ ಮುಚ್ಕೊಂಡಿದ್ರು. ಅದಾದ್ಮೇಲೆ ಸತತವಾಗಿ ಈ ಜಗಳ ಮಾಧ್ಯಮಗಳ ಎದುರುಗಡೆ ಬರ್ತಾ ಇದೆ. ಅವರಲ್ಲಿ ಏನಾದ್ರು ಅಧಿಕಾರದ ಬದಲಾವಣೆ ಆಗ್ಬೇಕು ಅನ್ನುವಂಥ ಆಕಾಂಕ್ಷೆ ಇದ್ರೆ ಅವರು ಆಂತರಿಕವಾಗಿ ಅದನ್ನು ಚರ್ಚೆ ಮಾಡ್ಕೋಬೇಕು. ಅವರು ದೇ ಆರ್ ಸೆಟ್ಟಿಂಗ್ ಎ ವೆರಿ ಬ್ಯಾಡ್ ಎಕ್ಸಾಂಪಲ್ ಟು ದರ್ ಜೂನಿಯರ್ಸ್. ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ರಾಜ್ಯ. ಕಾಂಗ್ರೆಸ್ ಇರೋದು ಒಂದೇ ಒಂದು ದೊಡ್ಡ ರಾಜ್ಯ, ನಮ್ಮ ರಾಜ್ಯ ಬಿಟ್ರೆ ಇನ್ನೆಲ್ಲೂ ಅವ್ರ ಅಧಿಕಾರದಲ್ಲಿ ಇಲ್ಲ. ಮತ್ತೆ ಕಾಂಗ್ರೆಸ್ ಏನ್ ಬಹಳ ದೊಡ್ಡದಾಗಿ ಮಾತಾಡುತ್ತೆ ರಾಷ್ಟ್ರ ಮಟ್ಟದಲ್ಲಿ, ನಾವು ಇದನ್ನ ಸಾಧಿಸ್ಬೇಕು ಅದನ್ನ ಸಾಧಿಸ್ಬೇಕು ಅಂತನ್ಬಿಟ್ಟು. ಅದು ಒಳ ಮೀಸಲಾತಿ ಇರಲಿ, ಕ್ಯಾಸ್ಟ್ ಸೆನ್ಸಸ್ ಇರಲಿ,
ಉತ್ತಮ ಆಡಳಿತ ಕೊಡೋದಿರ್ಲಿ ಅಥವಾ ಇನ್ವೆಸ್ಟ್ಮೆಂಟ್ಗಳು ಬರೋ ಹಾಗೆ ಮಾಡ್ಕೊಳ್ಳೋದಿರ್ಲಿ, ಇದು ಏನನ್ನಾದ್ರೂ ಮಾಡಿ ತೋರಿಸ್ಬೇಕು ಅಂದ್ರೆ ಅವ್ರಿಗಿರೋದು ಕರ್ನಾಟಕ ಒಂದೇ. ಮತ್ತೆ ಅವ್ರಗಳ ಮಧ್ಯದಲ್ಲಿ ಸಮರ್ಥ ನಾಯಕ ಅಂತಂದ್ಬಿಟ್ಟು ಅವರು ಸಿದ್ದರಾಮಯ್ಯನವ್ರನ್ನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ರೀತಿ ಎಲ್ಲಾ ಅನುಕೂಲಕರ ಪರಿಸ್ಥಿತಿ ಇರೋವಾಗ ಉತ್ತಮವಾದ ಕಾರ್ಯಕ್ರಮಗಳನ್ನ ಜಾರಿಗೆ ತರೋದು ಬಿಟ್ಬಿಟ್ಟು ಇವರು ಕೈಯಾರೆ ಕಾಲ ಮೇಲೆ ಇವರೇ ಕೊಡಲಿ ಹಾಕೊಳ್ತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಮಾಡ್ಬೇಕಾದ ಕೆಲಸ ತುಂಬಾ ಇದೆ. ಇವನ್ ದಲಿತರಿಗೆ ಸಂಬಂಧಪಟ್ಟಂತ ಯಾವ ಇಶ್ಯೂನು ಕೂಡ ಸೆಟ್ಲ್ ಆಗ್ತಿಲ್ಲ. ಈಗ ನೋಡಿ, ನಾನು ಹೇಳಿದ್ರೆ ಕಾಂಗ್ರೆಸ್ನವರಿಗೆ ನೋವಾಗತ್ತೆ ಮನಸ್ಸಿಗೆ, ಆದ್ರೆ ಅವರಿಗೆ ಮೀಸಲಿಟ್ಟ ಹಣವನ್ನ ನಿಜವಾಗ್ಲೂ ಅವರ ಕಾರ್ಯಕ್ರಮಗಳಿಗೆ ಕೊಡಬೇಕು ಹೊರತು ಅದನ್ನ ಗ್ಯಾರಂಟಿಗಳ ಜೊತೆಯಲ್ಲಿ ಸೇರಿಸಬಾರದು. ಅದು ನೈತಿಕವಾಗಿ ಆಗ್ಲಿ ರಾಜಕೀಯವಾಗಲಿ ಸರಿಯಾದಂತ ಕ್ರಮ ಅಲ್ಲ. ಅದು ಇಂಥ ಅನೇಕ ಸಮಸ್ಯೆಗಳ ಬಗ್ಗೆ ದಲಿತ ನಾಯಕರು ನಿಜವಾಗ್ಲೂ ಮಾತಾಡಬೇಕು. ಸರ್ಕಾರದಲ್ಲಿರೋರು ಅವ್ರು ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಯಾವುದೋ ಒಂದು ಅಧ್ಯಕ್ಷ ಪದವಿಗೆ ಅವರು ಬೀದಿ ರಂಪ ಮಾಡ್ಕೊಂಡು ಹೊರಗಡೆ ಬಂದು ಮಾಡುತ್ತಿರೋದು ಅವರ ಪಕ್ಷ ದೃಷ್ಟಿಯಿಂದಾಗ್ಲಿ ರಾಜ್ಯದ ಹಿತದೃಷ್ಟಿಯಿಂದಾಗ್ಲಿ ಒಳ್ಳೇದಲ್ಲ. ಇದು ಬಿಜೆಪಿಗೆ ಮತ್ತೆ ಮುಂದಕ್ಕೆ ಬರೋದಕ್ಕೆ ಅವಕಾಶವನ್ನು ಕೊಡ್ತಾ ಇದೆ. ಸದ್ಯದಲ್ಲಿ ಏನಿದೆ ಅಂದ್ರೆ ಬಿಜೆಪಿನೇ ಒಡಕು ಮನೆ ಹಾಕ್ಬಿಟ್ಟಿದೆ, ಅವರಲ್ಲೇ ಜಗಳ ಇದೆ. ಆದ್ರಿಂದ ಕಾಂಗ್ರೆಸ್ಗೆ ಅದ್ರ ನಷ್ಟ ಅಷ್ಟಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಕಾಂಗ್ರೆಸ್ ಏನನ್ನು ಮರಿಬಾರದು ಅಂತಂದ್ರೆ ಅವರು ಅಧಿಕಾರಕ್ಕೆ ಬಂದಿರೋದಕ್ಕೆ ಮುಖ್ಯ ಕಾರಣ ಬಿಜೆಪಿಯ ದುರಾಡಳಿತ. ಜನಗಳಿಗೆ ಕಾಂಗ್ರೆಸ್ ಅಷ್ಟೇ ಕೆಟ್ಟ ಆಡಳಿತ ಕೊಡ್ತಿದೆ ಅಂತ ಅನ್ನಿಸ್ಬಿಟ್ರೆ ಆಗ ನಮ್ಮ ರಾಜ್ಯಕ್ಕೆ ಕೂಡ ಬಹಳ ಅಪಾಯ ಕಾದಿದೆ ಅಂತ ನನ್ಗನ್ಸುತ್ತೆ. ಅರುಣ್, ಈ ಪರಿಸ್ಥಿತಿನಲ್ಲಿ ಇವತ್ತು ಕಾಂಗ್ರೆಸ್ ಏನು ಈ ತರ ಮಾತಾಡ್ತಾ ಇದೆ, ಈ ತರ ಗೊಂದಲಗಳು ಮತ್ತೆ ಮತ್ತೆ ಕ್ರಿಯೇಟ್ ಆಗ್ತಾ ಇದೆ, ಯಾವುದು ಬಗೆಹರಿತಾ ಇಲ್ಲ. ಮಾತಾಡ್ಬೇಕಾದಂತವ್ರು ರಾಹುಲ್ ಗಾಂಧಿ ಅವರು ಮಾತಾಡ್ಬೇಕು, ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡ್ಬೇಕು, ಅಥವಾ ಸೋನಿಯಾ ಗಾಂಧಿ ಅವರಾದ್ರೂ ಮಾತಾಡ್ಬೇಕು. ಅವ್ರು ಹೇಳ್ತಾ ಇಲ್ಲ. ಹೋಗ್ಲಿ, ಅವರು ಅಧಿಕೃತವಾಗಿ ದೂತರು ಅಂತ ಕಳಿಸ್ಕೊಡ್ತಾ ಇದ್ದಾರೆ, ವಕ್ತಾರರು ಅಂತ ಕಳಿಸ್ಕೊಡ್ತಾ ಇದ್ದಾರೆ. ಅವರಾದ್ರೂ ಏನಾದ್ರೂ ಹೇಳ್ಬೇಕು, ಇಲ್ಲಿ ಬಂದು ಅದು ಹೇಳ್ತಾ ಇಲ್ಲ. ಈಗ ಮೊನ್ನೆ ನಡೆದಂತಹ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಾವು ಅಸೆಂಬ್ಲಿ ಸೆಗ್ಮೆಂಟ್ ವಾರು ಆ ಫಲಿತಾಂಶವನ್ನ ಗಮನಿಸಿದ್ರೆ ಸುಮಾರು 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಕ್ಕೂಟ ಲೀಡ್ ಪಡೆದುಕೊಂಡಿತ್ತು. ಬಹಳ ಇಂಟ್ರೆಸ್ಟಿಂಗ್ ಇದು. 2023ರಲ್ಲಿ ಕಾಂಗ್ರೆಸ್ 135 ಸ್ಥಾನವನ್ನ ಗೆದ್ದು ಬಹಳ ದೊಡ್ಡ ಬಹುಮತದೊಂದಿಗೆ ಅಧಿಕಾರ ಬಂತು ಅನ್ನೋದು ಸರಿ. ಆದ್ರೆ 2024ರಲ್ಲಿ ಕೇವಲ ಒಂದೇ ವರ್ಷದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ 143 ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಬಿಜೆಪಿ ಜೆಡಿಎಸ್ ಕಂಬೈನ್ಡ್ ಲೀಡ್ ಸಾಧಿಸಿದೆ. ಅದರಲ್ಲೂ 17 ಕಾಂಗ್ರೆಸ್ ಸಚಿವರ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ, ಲೀಡ್ ತಗೊಂಡಿದೆ. ಪರಿಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ನ ಈ ಒಳಜಗಳ ಹೀಗೆ ಮುಂದುವರೆದ್ರೆ ಇನ್ನು ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಅಥವಾ ಇದರ ನಡುವೆನೇ ಏನಾದ್ರು, ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇವತ್ತು ಪಕ್ಷಾಂತರ ಅನ್ನೋದು ಬಹಳ ಗಂಭೀರವಾದ ಸಂಗತಿ ಅಥವಾ ಬಹಳ ಕಷ್ಟಕರವಾದಂತ ಸಂಗತಿ ಅಂತ ಏನು ಅಂತ ವಾತಾವರಣ ಇಲ್ಲ. ನಾವು ನೋಡಿದೀವಿ ತುಂಬಾ ಪ್ರಯೋಗಗಳನ್ನ ಅಲ್ವಾ. ಇಲ್ಲಿ ನೋಡಿ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಯಾರಿಗಾದ್ರೂ ತುಂಬಾ ಸಿಟ್ಟು ಬಂದ್ರೆ, ಅವರು ಭಿನ್ನಮತೀಯರಾದ್ರೆ ಅವ್ರು ನೇರವಾಗಿ ಹೋಗೋದು ಇಲ್ಲಿಗೆ ಬಿಜೆಪಿಗೆ. ಬಿಜೆಪಿನಲ್ಲಿ ಯಾರಿಗಾದ್ರೂ ಜೋರ್ ಸಿಟ್ಟು ಬಂದ್ರೆ, ತುಂಬಾ ಆಕ್ರೋಶಗೊಂಡ್ರೆ ಅವರು ನೇರವಾಗಿ ಹೋಗೋದು ಕಾಂಗ್ರೆಸ್ಸಿಗೆ. ಎರಡೂ ಕಡೆಯವರು ಎರಡೂ ತೋಳುಗಳನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅವರನ್ನ ಅಪ್ಪಿಕೊಳ್ಳೋದಕ್ಕೆ ಸ್ವಾಗತದಿಂದ ನಿಂತಿರ್ತಾರೆ. ಅಂದ್ರೆ ಎರಡೂ ಪಾರ್ಟಿಗಳ ನಡುವೆ ಅಂತ ವ್ಯತ್ಯಾಸ ಏನೂ ಇಲ್ಲ ಅನ್ನುವಂತ ಒಂದು ಸ್ಥಿತಿ ಇದೆ. ಇನ್ನೊಂದು ಕಡೆಯಿಂದ ಲೋಕಸಭೆಯಲ್ಲಿ ಮತದಾರರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ. 143 ಕ್ಷೇತ್ರಗಳಲ್ಲಿ ಅವರ ವಿರೋಧಿ ಒಕ್ಕೂಟಕ್ಕೆ ಮುನ್ನಡೆಯನ್ನು ಕೊಟ್ಟಿದ್ದಾರೆ ಅವರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತ ಅನಿಸ್ತದೆ ನಿಮ್ಗೆ? ಯಾರು ನೀವು ಏನು ಹೇಳಿದ್ರಿ ಮತ್ತೆ ಮಂಜುನಾಥ್ ಅವ್ರು ಏನು ಹೇಳಿದ್ರು ಇದಕ್ಕೆ ಸಂಪೂರ್ಣ ಸಹಮತಿ ವ್ಯಕ್ತಪಡಿಸ್ತೀನಿ. ಇದು ಕಾಂಗ್ರೆಸ್ನ ಒಂದು ಆಡಳಿತ ಏನಿದೆ ಇದು ಒಂಥರ ಇಟ್ಸ್ ಬಿಕಮ್ ವೆರಿ ಡಿಸಪಾಯಿಂಟಿಂಗ್. ಈಗ 2013ರಿಂದ 18ರಲ್ಲಿ ಆಡಳಿತ ನೋಡಿದ್ವಿ ನಾವು ಕಾಂಗ್ರೆಸ್ದು. ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಹದಗೆಟ್ಟಿದೆ ಅಂತ ನನ್ಗನ್ಸುತ್ತೆ. ಅಲ್ಲಿಯ ಒಂದು 5 ವರ್ಷದ ಆಡಳಿತ ಏನಿತ್ತು ಅದು ಇಷ್ಟು ಕೆಟ್ಟದಾಗಿರ್ಲಿಲ್ಲ. ಮತ್ತೆ ಜನಾಭಿಪ್ರಾಯ ಕೂಡ ಅವರು ಕಾಂಗ್ರೆಸ್ ಸೋತಿರ್ಬೋದು, ಆದ್ರೂ ಕೂಡ 2018ರಲ್ಲಿ ಆದ್ರೂ ಕೂಡ ಆ ಒಂದು ಆಡಳಿತ ಏನಿತ್ತು 5 ವರ್ಷ ಇಟ್ ವಾಸ್ ಅನ್ ಓಕೆ ಅಡ್ಮಿನಿಸ್ಟ್ರೇಷನ್. ಆದ್ರೆ ಈಗ ಏನಾಗಿದೆ, ಕೇವಲ 2 ವರ್ಷನೂ ಇಲ್ಲ ಅಷ್ಟಲ್ಲೇ ಅನೇಕ ಜನಗಳಿಗೆ ನಾವು ಪೇಪರ್ನಲ್ಲಿ ಬರುವಂತ ನೀವು ಎಡಿಟೋರಿಯಲ್ ಆರ್ಟಿಕಲ್ಸ್ ನೀವು ಪ್ರಜಾವಾಣಿ, ಹಿಂದೂ ಅಥವಾ ಡೆಕ್ಕನ್ ಹೆರಾಲ್ಡ್ ಅಂತ ಪೇಪರ್ಗಳಲ್ಲಿ ನೋಡಿದ್ರೆ ಇದು ಒಂಥರ ನಾನು ಆಗ್ಲೇ ಹೇಳಿದಾಗ ಭ್ರಮ ನಿರಸನ ಆಗ್ಬಿಟ್ಟಿದೆ ಜನತೆಗೆ ಅಂತ ನನ್ಗನ್ಸುತ್ತೆ. ಪೀಪಲ್ ಆರ್ ಕ್ವೈಟ್ ಅನ್ಹ್ಯಾಪಿ, ಡಿಸಪಾಯಿಂಟೆಡ್. ಆಮೇಲೆ
ಏನಪ್ಪ ಇದು, ನಾವು ವೋಟ್ ಹಾಕಿದ ಒಂದು ಪಕ್ಷ ಇದು ಜನರ ಹಿತ ಕಂಪ್ಲೀಟ್ ಆಗಿ ಒಂದು ಕಡೆಗಣಿಸಿ ತಮ್ಮ ಏನು ಲಾಭಕ್ಕೆ, ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸೋದಕ್ಕೆ, ಇದಕ್ಕೆ ಒಂದು ರೀತಿ ಅದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದಾರಾ? ಜನರ ಬಗ್ಗೆ ಏನು ಕಾಳಜಿ ಇಲ್ವಾ ಇವರಿಗೆ? ಇವರ ಒಂದು ಅಡ್ಮಿನಿಸ್ಟ್ರೇಷನ್ ಯಾಕೆ ಇಷ್ಟು ಕೆಟ್ಟದಾಗಿದೆ? ಮತ್ತೆ ಸಿದ್ದರಾಮಯ್ಯ ಏನೋ ಎಲ್ಲ ಹೇಳ್ತಾರೆ ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ, ಆದರೆ ಅವರು ಈ ಒಂದು 2 ವರ್ಷದಲ್ಲಿ ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಶೋನ್ ಎನಿ ಅಡ್ಮಿನಿಸ್ಟ್ರೇಟಿವ್ ಕ್ಯಾಲಿಬರ್, ಅಡ್ಮಿನಿಸ್ಟ್ರೇಟಿವ್ ಚಾಕಚಕ್ಯತೆ ಅನ್ನೋದು ಏನಿದೆ ಅದು ಬಹುಶಃ ಏನನ್ನೂ ತೋರಿಸಿಲ್ಲ ಅವರು ಅಂತ ಅನ್ಸುತ್ತೆ. ತನ್ನ ಒಂದು ಕುರ್ಚಿ ಉಳಿಸ್ಕೊಳ್ಳೋದು ಅಥವಾ 5 ವರ್ಷ ಕಂಟಿನ್ಯೂ ಆಗೋದು ಬಹುಶಃ ಇದರಲ್ಲಿ ಮಾತ್ರ ಅವರು ನಿರತರಾಗಿದ್ದಾರೆ ಅಂತ ನನ್ಗನ್ಸುತ್ತೆ ಹೊರತು ಬೇರೆ. ಮತ್ತೆ ಈ ಮೂಡಾ ಸ್ಕ್ಯಾಮ್ ಏನಿದೆ ಅದರಿಂದ ಒಂದು ಬಚಾವಾಗೋದು, ಇದಕ್ಕೆ ಮಾತ್ರ ಅವರು ತಮ್ಮ ಈ 2 ವರ್ಷದ ಅಧಿಕಾರ ಅವಧಿಯನ್ನು ಉಪಯೋಗಿಸ್ಕೊಂಡ್ರು ಅಂತ ನನ್ಗನ್ಸುತ್ತೆ. ಹಾಗೇನೆ ಜನರ ಒಂದು ಒಳಿತನ್ನ ಅವರು ಬಹುಶಃ ಗಮನಿಸ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ಹಾಗೇನೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಈಗ ಅವರು ಕೂಡ ಹೇಗೆ ನಾನು ಅಧಿಕಾರಕ್ಕೆ ಬರೋದು ಅಂತ ಯೋಚನೆಯಲ್ಲೇ ಬಹುಶಃ ಕಾಲ ಕಳೀತಾ ಇದ್ದಾರೆ ಏನೋ. ಹಾಗಾಗಿ ಏನೋ ಇವೆಲ್ಲ ಒಂದು ಏನೇನು ಆಗ್ತಾ ಇದೆ ಈಗ ಕರ್ನಾಟಕದಲ್ಲಿ, ಎಸ್ಪೆಷಲಿ ಗ್ಯಾರಂಟಿಗಳಿಗೆ ಹಣ ಕೊಡೋದಾಗ್ಲಿ ಅಥವಾ ಬೇರೆ ಬೇರೆ ಒಂದು ಲೂಪ್ ಹೋಲ್ಸ್ ಇನ್ ಅಡ್ಮಿನಿಸ್ಟ್ರೇಷನ್, ಲ್ಯಾಕುನಾ ಇನ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇದನ್ನು ಸರಿಪಡಿಸೋದಕ್ಕೆ ಈ ಸರ್ಕಾರದ ಕೈಯಿಂದ ಆಗ್ತಾ ಇಲ್ಲ. ಅಥವಾ ಸರ್ಕಾರನೇ ಒಂದು ಈಗ ನೋಡಿ, ನಾನು ಬೆಂಗಳೂರಿನಲ್ಲಿ ಅನೇಕ ಫ್ಲೈಓವರ್ಗಳನ್ನು ನೋಡ್ತಾ ಇದ್ದೇನೆ, ಶುರುವಾಗಿದೆ ಆದರೆ ಅದಕ್ಕೆ ಹಣ ಇಲ್ಲ. ಅನೇಕ MLAಗಳು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಹಣ ಇಲ್ಲ. ಈಗ ತಾನೇ ಮಂಜುನಾಥ್ ಅವರು ಹೇಳಿದ್ರು, ಎಷ್ಟು ವರ್ಷದಿಂದ ಈಗ BBMPಯ ಕಾರ್ಪೊರೇಷನ್ ಅಸ್ತಿತ್ವದಲ್ಲಿಲ್ಲ, ಅದಕ್ಕೆ ಒಂದು ಚುನಾವಣೆ ನಡೆಸಬೇಕು ಅಂತ ಇವರಿಗೆ ಅನ್ಸೋದಿಲ್ವಾ? ಇದು ಇವರ ಒಂದು ಡ್ಯೂಟಿ ಅಲ್ವಾ? ಈ ಅನೇಕ ಪ್ರಶ್ನೆಗಳಿದೆ. ಇದು ಇಟ್ಸ್ ನಾಟ್ ಜಸ್ಟ್ 1 or 2 ಇಶ್ಯೂಸ್. ಸೊ ಹಾಗಾಗಿ ಅನೇಕ ಹಂತಗಳಲ್ಲಿ ಈ ಸರ್ಕಾರ ಎಡವಿದೆ. ಮತ್ತೆ ಈ ಸರ್ಕಾರಕ್ಕೆ ಯಾರು ವೋಟ್ ಹಾಕಿದ್ದಾರೆ ಅವರಿಗೆ ಭ್ರಮನಿರಸನಾಗಿದೆ. ಬಹುಶಃ ಗ್ಯಾರಂಟಿಗಳು ಇರೋದ್ರಿಂದ ಜನ ಅಷ್ಟು ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ಮುಂದೆ ಬರ್ತಿಲ್ವೋ ಏನೋ ಅಂತ ನನ್ಗನ್ಸುತ್ತೆ. ಅದನ್ನ ಬಿಟ್ರೆ ಐ ಥಿಂಕ್ ದಿ ಅಡ್ಮಿನಿಸ್ಟ್ರೇಷನ್ ಒಂಥರ ಶೂನ್ಯ ಅಂತ ನನ್ಗನ್ಸುತ್ತೆ. ಐ ಥಿಂಕ್ ದಿ ಕಾಂಗ್ರೆಸ್ ವಿಲ್ ಪೇ ಎ ಹೆವಿ ಪ್ರೈಸ್ ಇಫ್ ದಿಸ್ ಸಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಕಂಟಿನ್ಯೂಸ್ ಕರ್ನಾಟಕದಲ್ಲಿ. ಎಸ್ ಇಂಥ ಸಂದರ್ಭಗಳಲ್ಲಿ ಕೆಲವು ಸಲ ಬಹಳಷ್ಟು ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರುವಂತಹ ಒಂದು ಪ್ರಯೋಗ ಏನು ಅಂತ ಹೇಳಿದ್ರೆ, ಅದು ಬಿಜೆಪಿನೂ ಮಾಡಿದೆ. ಗುಜರಾತ್ ಇರ್ಬೋದು, ಬೇರೆ ರಾಜ್ಯಗಳಿರ್ಬೋದು, ಮುಂತಾದ ಕಡೆ ಬಿಜೆಪಿ ಕೂಡ ಮಾಡಿದೆ. ಅದನ್ನ ಮುಖ್ಯಮಂತ್ರಿಯನ್ನ ಬದಲಾಯಿಸೋದು. ಆವಾಗ ಒಂದು ಏನೋ ಆಯ್ತಪ್ಪ, ಏನೋ ಒಂದು ಹೊಸ್ತು ನಿರೀಕ್ಷೆ ಹುಟ್ಟುತ್ತೆ ಜನರಿಗೆ ಅನ್ನುವಂಥದ್ದು. ನಿಮ್ಮ ಪ್ರಕಾರ ಅರುಣ್, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರನ್ನ ಈಗ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಈ ಪರಿಸ್ಥಿತಿ ಸುಧಾರಿಸಬಹುದಾ ಅಥವಾ ಇನ್ನಷ್ಟು ಹದಗೆಡಬಹುದಾ? ಆಡಳಿತ ಮತ್ತು ಪಕ್ಷದ ಆಡಳಿತ ಎರಡು ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ನಾನು. ಹನೀಫ್, ಡಿಫಿಕಲ್ಟ್ ಕ್ವಶನ್. ಬಟ್ ಪಕ್ಷದ ಆಡಳಿತ, ಪಕ್ಷದ ಒಂದು ಬೆಳವಣಿಗೆ, ಪಕ್ಷದಲ್ಲಿ ಆಂತರಿಕ ಏನು ಡೆವಲಪ್ಮೆಂಟ್ಸ್ ಏನಿದೆ ಅದ್ರ ಮೇಲೆ ಇದು ಭಾರಿ ಪರಿಣಾಮ ಬೀಳುತ್ತೆ ಅಂತ ನಂಗೆ ಅನ್ಸುತ್ತೆ. ಈಗಿನ ನೀವು ಕಳೆದ 1-2 ತಿಂಗಳಲ್ಲಿ ಆಗಿರುವಂಥ ಒಂದು ಬೆಳವಣಿಗೆಗಳನ್ನು ನೋಡಿದರೆ ಅವರು ಶಿವಕುಮಾರ್ ಅವರನ್ನು ಒಪ್ಕೊಳ್ಳೋಕ್ಕೆ ಖಂಡಿತ ತಯಾರಿಲ್ಲ. ಯಾಕೆಂದರೆ ಬಹುಶಃ ಅದೊಂದು ಫಿಯರ್. ಈಗ ಫಾರ್ವರ್ಡ್ ಕಾಸ್ಟ್ಗಳು ಬಂದುಬಿಟ್ರೆ ಮತ್ತೆ ಮುಂದೆ ಏನಾಗುತ್ತೆ, ಕರ್ನಾಟಕದ ರಾಜಕಾರಣ, ಕಾಂಗ್ರೆಸ್ನ ಒಂದು ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗತ್ತೆ, ಮತ್ತು ಶಿವಕುಮಾರ್ ಅವರು ಯಾವ ರೀತಿ ಆಡಳಿತ ಕೊಡ್ತಾರೆ. ಯಾಕಂದರೆ ಇದುವರೆಗೂ ಅಷ್ಟರ ಮಟ್ಟಿಗೆ ಶಿವಕುಮಾರ್ ಅವರ ಬಗ್ಗೆ ಅವರ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅನ್ನೋದು ಬಹುಶಃ ಅಷ್ಟು ಗೊತ್ತಿಲ್ಲ. ಮತ್ತು ಜನರಿಗೆ ಅಂದರೆ MLAಗಳಿಗೆ, ಈ ಅಹಿಂದದಿಂದ ಆರಿಸಿ ಬಂದಂಥ MLAಗಳಿಗೆ ಖಂಡಿತ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸ ಶಿವಕುಮಾರ್ ಅವರ ಬಗ್ಗೆ ಇಲ್ಲ. ಅಥವಾ ಅವರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅನ್ನೋವಂಥ ಯಾವುದೇ ಒಂದು ಚಟುವಟಿಕೆಯನ್ನ ಶಿವಕುಮಾರ್ ನಡೆಸಿದ್ದಾರೆ ಅಥವಾ ನಡೆಸ್ತಾರೆ, ಮುಂದೆ ಅವ್ರನ್ನ ಒಟ್ಟಿಗೆ ತಗೊಂಡೋಗ್ತಾರೆ ಅನ್ನೋ ಒಂದು ಸಂಶಯ ಕೂಡ ಇದೆ ಅನೇಕರಲ್ಲಿ. ಸೊ ಹಾಗಾಗಿ ಶಿವಕುಮಾರ್ ಬರ್ತಾರೆ ಅನ್ನೋದೇ ಒಂದು ರೀತಿಯ ಡೌಟ್ಫುಲ್ ಸಿಚುವೇಶನ್ ಆಗಿದೆ. ಅವ್ರು ಬರೋದಾದ್ರೆ ಅದು ಬೇಡವೇ ಬೇಡ, ಇವರೇ ಮುಂದುವರಿಲಿ ಅನ್ನುವಂಥ ಅಭಿಪ್ರಾಯಗಳನ್ನ ಅನೇಕರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತ ಹೇಳೋದು ಬಹಳ ಕಷ್ಟವಾಗಿದೆ. ಶಿವಕುಮಾರ್ ಮುಂದುವರಿತಾರ ಅಥವಾ ಶಿವಕುಮಾರ್ಗೆ ಏನಾಗುತ್ತೆ? ಈಗ ಅಕಸ್ಮಾತ್ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನು? ಸೊ ಅನೇಕ ಪ್ರಶ್ನೆಗಳು ಇದರಿಂದ ಉದ್ಭವಿಸುತ್ತೆ ಹನೀಫ್. ಎಸ್, ಈಗ ಶಂಕರ್, ಈಗ ಇವರು ಅರುಣ್ ಅವರು ಹೇಳಿದ ಹಾಗೆ ಈಗಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುವುದು ಅನುಕೂಲ ಪಕ್ಷಕ್ಕೆ, ಜನರಿಗಲ್ಲ ನಾನು ಹೇಳ್ತಾ ಇರೋದು, ಪಕ್ಷಕ್ಕೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಮೂಡಿದ್ರೆ, ಹಾಗೂ
ಎಐಸಿಸಿ ಅಧ್ಯಕ್ಷರು ಅಥವಾ ಹೈಕಮಾಂಡ್ ನಿಂದ ಯಾರಾದರೂ ಇಲ್ಲಪ್ಪ ನೀವು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸುವ ವಿಷಯವನ್ನ ಪ್ರಸ್ತಾಪಿಸಬೇಡಿ, ಈಗ ಏನು ವ್ಯವಸ್ಥೆ ಇದೆ ಹಾಗೆ ಮುಂದುವರಿಲಿ, ನೀವು ಆಡಳಿತವನ್ನು ಚುರುಕುಗೊಳಿಸಿ ಅನ್ನುವಂತಹ ಸೂಚನೆಯನ್ನೇನಾದ್ರೂ ಹೈಕಮಾಂಡ್ ಕೊಟ್ರೆ, ಈಗ ಏನು ದಲಿತ ಶಾಸಕರು ಬಹಳ ದೊಡ್ಡ ಧ್ವನಿನಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇವರು ಸುಮ್ಮನಿರ್ಬೋದಾ? ಶಂಕರ್. ಇಲ್ಲ, ನಮ್ಮ ಅರುಣ್ ಸರ್ ಅವರು ತುಂಬಾ ಚೆನ್ನಾಗಿ ಅದನ್ನ ಅನಲೈಸ್ ಮಾಡಿದ್ದಾರೆ ಸರ್. ಬಟ್ ನಾವು ಗಮನಿಸಬೇಕಾಗಿದ್ದು, ಕರ್ನಾಟಕದ ಒಟ್ಟು ರಾಜಕಾರಣ, ಕರ್ನಾಟಕದ ಆರಂಭದಿಂದಲೂ ಕೂಡ ನೀವು ದೇವರಾಜ ಅರಸು ಅವ್ರನ್ನ ಗಮನಿಸಿದ ನಂತರದ ದಿನಗಳಲ್ಲಿ ಅರಸು ಅವರು ಕೂಡ ಯಾವ ರೀತಿಯ ರಾಜಕಾರಣವನ್ನ ಮಾಡಿದ್ರು ಅನ್ನೋದು ತಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ತಾವು ಪತ್ರಕರ್ತರಾಗಿ ಅದರ ಒಳ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಈ ಬಲಿಷ್ಠ ಸಮುದಾಯಗಳು ಅಧಿಕಾರಕ್ಕಾಗಿ ಕಾಂಗ್ರೆಸ್ಸಿನ ಜೊತೆಗಿದ್ದವೆ ಹೊರತು ಅದು ಯಾವತ್ತೂ ತಾನಾಗಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಿಲ್ಲ. ಅವರು ಅಧಿಕಾರಕ್ಕೆ ಬರೋದಕ್ಕೆ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು. ನೀವು ನೋಡಿ ಆದ್ರೆ ಹಾಗಾಗಿ ನೀವು ಹೇಳ್ತಾ ಇರೋದು, ಯಾಕಂದ್ರೆ ನಾವು ಮುಕ್ತಾಯ ಹಂತದಲ್ಲಿದ್ದೇವೆ, ನೀವು ಹೇಳ್ತಾ ಇರೋದು ಅಕಸ್ಮಾತ್ ಡಿ.ಕೆ. ಶಿವಕುಮಾರ್ ಅವರನ್ನು ಹೈಕಮಾಂಡ್ ಹೇರಿಕೆ ಮಾಡಿದ್ರೆ ಇನ್ನಷ್ಟು ಪರಿಸ್ಥಿತಿ ಹದಗೆಡಬಹುದಾ ಅಥವಾ ಅನುಸರಿಸಿಕೊಂಡು ಹೋಗ್ಬೋದಾ ಕಾಂಗ್ರೆಸ್ ಶಾಸಕರು? ಸಾಧ್ಯತೆಗಳು ತುಂಬಾ ಕಡಿಮೆ ಇದ್ದಾವೆ. ಯಾಕಂದ್ರೆ ನನ್ನ ಹತ್ರ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕೊಟ್ಟಿರುವಂತಹ ಸೀಟುಗಳ ಹಂಚಿಕೆಗಳಿದೆಯಲ್ಲ ನೋಡಿದಾಗ ಬಹುತೇಕ ಬಿಜೆಪಿಗಿನ್ನ ಹೆಚ್ಚು ಸೀಟ್ಗೆ ಕಾಂಗ್ರೆಸ್ನವ್ರು ಕೊಟ್ಟಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಗೆದ್ದು ಬಂದಿಲ್ಲ. ಹಾಗಾದ್ರೆ ಆ ಮತಗಳು ಎಲ್ಲಿಗೆ ಹೋಗ್ತಾ ಇದ್ದಾವೆ? ಅದೇ ನೀವು ಮೀಸಲು ಕ್ಷೇತ್ರಗಳಲ್ಲಿ ನಿಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಬಹುಸಂಖ್ಯಾತರು ಕಾಂಗ್ರೆಸ್ ಅಲ್ಲಿ ಗೆದ್ದು ಬಂದಿದ್ದಾರೆ ಮತ್ತು ಕೊಟ್ಟಂತ ಅಲ್ಪಸಂಖ್ಯಾತ ಸಮುದಾಯಗಳು ಕಾಂಗ್ರೆಸ್ ನಿಂದ ಗೆದ್ದು ಬಂದಿದ್ದಾವೆ ಮತ್ತು ಹಿಂದುಳಿದ ಜಾತಿಗಳು ಸ್ವಲ್ಪ ಮಾಡಿ ಬಂದಿದ್ದಾರೆ. ಹೀಗಾಗಿ ಒಂದು ವೋಟ್ ಶೇರಿಂಗ್ ಅಲ್ಲಿ ಕಾಂಗ್ರೆಸ್ಗೆ ಇರುವಂತದ್ದು ಈ ವರ್ಗಗಳೇ. ಸೊ ಇದನ್ನ ಕಾಂಗ್ರೆಸ್ ಗಂಭೀರವಾಗಿ ತಗೋಬೇಕು. ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ ಯಾರನ್ನೋ ಏರೋದ್ರಿಂದ ಅದು ಆಗ ನಡೀತಿತ್ತು. ಆಗ ಕಾಂಗ್ರೆಸ್ ಅಲ್ಲಿ ಇಂದಿರಾ ಅಂದ್ರೆ ಇಂಡಿಯಾ ಅಂದ್ರೆ ಇಂದಿರಾ ಅನ್ನುವಂತ ವಾತಾವರಣ ಇತ್ತು. ಈಗ ಅದಿಲ್ಲ. ಅದು ಅದರಿಂದ ಯಾವ ಸಮುದಾಯ ಅಹಿಂದ ವರ್ಗದ ಆಶೋತ್ತರಗಳ ಹಿನ್ನೆಲೆಯಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ಮತ್ತು ಆ ತತ್ವವನ್ನ ಬದಲಾಯಿಸ್ಲಿಕ್ಕೆ ಹೋಗಿ ರಾಜಕಾರಣ ಮಾಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ಗೆ ಕಷ್ಟ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಕಷ್ಟ ಇದೆ. ಎಸ್, ಕೊನೆಯದಾಗಿ ಮಂಜುನಾಥ್ ಅವರ ಒಟ್ಟಾರೆಯಾಗಿ ಈ ಪರಿಸ್ಥಿತಿನಲ್ಲಿ ನೀವು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ, ಕಾಂಗ್ರೆಸ್ಸಿನ ದಲಿತ ನಾಯಕತ್ವಕ್ಕೆ ಹೇಳಬೇಕಾಗಿರುವಂತಹ ಮಾತುಗಳೇನು? ನನಗನ್ನಿಸೋದು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋ ಆಯ್ಕೆ ಕಾಂಗ್ರೆಸ್ಸಿನ ಮುಂದೆ ಇಲ್ಲ. ಶಂಕರ್ ಅವರು ಹೇಳಿದ ಮಾತನ್ನ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ, ಕರ್ನಾಟಕದ ಬಲಿಷ್ಠ ಸಮುದಾಯಗಳು ಕಾಂಗ್ರೆಸ್ ಜೊತೆನಲ್ಲಿ ಇಲ್ಲ. ಹಾಗಿರುವಾಗ ಆ ಸಮುದಾಯಗಳಿಂದ ಯಾರನ್ನಾದ್ರೂ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ಕಾಂಗ್ರೆಸ್ ವಿಲ್ ಫಾಲ್ ಬಿಟ್ವೀನ್ ಟೂ ಸ್ಟೂಲ್ಸ್. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆಗ್ಬಿಡ್ತಾರ ಅವರು. ಆಮೇಲೆ ಬಿಜೆಪಿಯ ನಾಯಕರು ಕೂಡ ಒಪ್ಕೊಳ್ಳೋದೇನು ಅಂತಂದ್ರೆ, ಅತ್ಯಂತ ಜನಪ್ರಿಯ ನಾಯಕ ಇವತ್ತು ಕರ್ನಾಟಕದಲ್ಲಿ ಅಂತಂದ್ರೆ ಸಿದ್ದರಾಮಯ್ಯ ಅನ್ನೋದು. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರಿಗೂ ವೈಯಕ್ತಿಕವಾಗಿ ಗೊತ್ತಿದೆ. ಆದ್ರಿಂದ ಅವರಾಗ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋದು. ಮತ್ತು ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ಕೊಡ್ತಿರೋ ಪೋಸ್ಟರಿಂಗ್ ಏನು ಅಂತಂದ್ರೆ, ನನ್ನನ್ನು ಬದಲಾಯಿಸಿದ್ರೆ ಸರ್ಕಾರ ಅಭದ್ರ ಆಗತ್ತೆ ಅಂತ. ದಲಿತ ನಾಯಕರ ಡಿಮಾಂಡ್ಗಳು ಕೂಡ ಯಾವ್ದಾದ್ರು 1-2 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳು ಸ್ಯಾಂಕ್ಷನ್ ಆದ್ರೆ ನಿಂತು ಹೋಗ್ಬಿಡ್ಬೋದು ಈಗ. ಅದಕ್ಕೋಸ್ಕರ ಕೂಡ ಜಾಕಿಂಗ್ ಮಾಡ್ತಿರ್ಬೋದು. ಅದನ್ನ ಮುಂದೆ ನೋಡ್ಬೇಕು. ಅರೆ ಹೈಕಮಾಂಡ್ ಮಾಡ್ಲೇಬೇಕಾದ ಕೆಲಸ ಒಂದಿದೆ. ಅದಂದ್ರೆ ಇಡೀ ಪಕ್ಷವನ್ನ ಶಿಸ್ತಿಗೆ ಒಳಪಡಿಸಿ ಸರಿಯಾದ ಆಡಳಿತವನ್ನ ಉಳಿದ ಸಮಯದಲ್ಲಿ ಕೊಡೋ ಹಾಗೆ ಮಾಡ್ಲೇಬೇಕವ್ರು. ಅದನ್ನ ಮಾಡದೇ ಇದ್ರೆ ಅದು ಕಾಂಗ್ರೆಸ್ಗೂ ಅಪಾಯ. ಮತ್ತೆ ನಾನ್ ಜನಗಳ ದೃಷ್ಟಿಯಿಂದ ಹೇಳ್ತೀನಿ, ಜನ ಹೋರಾಟಗಳು ಜನಗಳ ದೃಷ್ಟಿಯಿಂದ ಹೇಳ್ತೀನಿ, ಬಹಳ ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ. ಬಿಜೆಪಿ ತುಂಬಾ ಬಲಿಷ್ಠವಾಗಿರುವಂತ ರಾಜ್ಯ ಇದು. ಸುಪ್ತವಾಗಿ ನೆಲದ ಕೆಳಗಡೆನಲ್ಲಿ ಬಿಜೆಪಿ ಬಲವಾಗಿರೋ ರಾಜ್ಯ ಕರ್ನಾಟಕ. ಅದರಿಂದ ಕಾಂಗ್ರೆಸ್ ಈ ತಪ್ಪನ್ನ ಮಾಡಬಾರ್ದು.
ಆಡಳಿತವನ್ನ ತಕ್ಷಣ ಬಿಗಿಗೊಳಿಸ್ಬೇಕು, ಜನಪರ ಕಾರ್ಯಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳ್ತೀವಿ. ಇಟ್ಸ್ ಎ ವೇಕಪ್ ಕಾಲ್. ಎಸ್, ರೈಟಿಂಗ್ ಆನ್ ದಿ ವಾಲ್. ಅರುಣ್, ಕೊನೆಯದಾಗಿ ನಿಮ್ಮ ಮಾತು. ರೈಟಿಂಗ್ ಆನ್ ದಿ ವಾಲ್ ಬಹಳ ಸಲ ಅಧಿಕಾರ ಅನುಭವಿಸ್ತಾ ಇರುವವರಿಗೆ ಕಾಣಿಸೋದಿಲ್ಲ, ಕಾಣಿಸಿದ್ರು ಅವರು ಅದನ್ನು ಓದಲಿಕ್ಕೆ ಹೋಗೋದಿಲ್ಲ. ನಾವು ನಾಗರಿಕ ಸಮಾಜದಲ್ಲಿರುವವರು ಇಂಥ ಒಂದು ಸಂದರ್ಭಗಳನ್ನು ಬಳಸಿಕೊಂಡು ನಮ್ಮ ಮಾಧ್ಯಮದ ಮೂಲಕ ಈ ಗೋಡೆಯ ಮೇಲಿನ ಬರಹವನ್ನ ನಾವು ಓದಿ ಹೇಳ್ತೀವಿ, ಓದಿ ಹೇಳೋದಕ್ಕೆ ಪ್ರಯತ್ನಿಸ್ತೀವಿ. ನಾವು ಈಗ ಕಾಂಗ್ರೆಸ್ ಮಾಡಬೇಕಾಗಿರೋದು ಏನು? ಇವೆಲ್ಲ ಏನು ತಳಮಳಗಳು ನಡೀತಾ ಇದೆ, ಬೆಳವಣಿಗೆಗಳು 4-5 ತಿಂಗಳಿಂದ, ಇದನ್ನ ಹೇಗೆ ಯಾವ ಮಟ್ಟದಲ್ಲಿ ಇದನ್ನ ಶಮನ ಮಾಡಬೇಕು ಅಂತ ಹಿರಿಯ ನಾಯಕರು ಕುಳಿತುಕೊಂಡು ಯೋಚನೆ ಮಾಡಬೇಕಾಗಿದೆ. ಇಲ್ಲದ್ರೆ ಕಾಂಗ್ರೆಸ್ ಖಂಡಿತ ಏನು ನಾವು ನೋಡ್ತಾ ಇದ್ದೀವಿ, ಇದು ಒಂದು ರೀತಿಯ ಕಂದಕಕ್ಕೆ ಬೀಳುವಂತಹ ಒಂದು ಈಗ ತಯಾರಿ ನಡೀತಾ ಇದೆ. ಅದು ಹೀಗೇನೆ ಮುಂದುವರೆದ್ರೆ ಅದು ಖಂಡಿತ ಹೊಂಡದಲ್ಲಿ ಬಿದ್ದು ಮತ್ತೆ ಏಳದಾರದಂತ ಪರಿಸ್ಥಿತಿ ಉಂಟಾದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ನಾವು ನೋಡಿದ್ದೀವಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದು ರೀತಿಯ ಇಟ್ಸ್ ಗಾನ್ ಟು ಡಾಗ್ಸ್. ಸೊ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ 3 ರಾಜ್ಯಗಳಲ್ಲಿ ಈಗ ಅಧಿಕಾರದಲ್ಲಿ ಇರೋದು. ಸೊ ಹೀಗಾಗಿ ಮತ್ತೆ ಜಾರ್ಖಂಡ್, ಅದು ಕೂಡ ಕೊಯ್ಲಿಷನ್ ಗವರ್ಮೆಂಟ್. ಸೊ ಹೀಗಾಗಿ ಕಾಂಗ್ರೆಸ್ ಎಲ್ಲಿ ಈಗ ಬಲಿಷ್ಠವಾಗಿದೆ ಕರ್ನಾಟಕದಲ್ಲಿ, ಇಲ್ಲಿ ಇನ್ನೂ ಹೆಚ್ಚಿಗೆ ಬಲ ತುಂಬಬೇಕು. ಬಲ ತುಂಬಕ್ಕೆ ಏನೇನು ಮಾಡಬೇಕು ಅಂತ ಹಿರಿಯ ನಾಯಕರುಗಳು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಖರ್ಗೆ ಅವರು ಇದ್ದಾರೆ ದೆಹಲಿನಲ್ಲಿ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲರೋ ವಿಷಯ ಯಾವುದೂ ಇಲ್ಲ. ಹಾಗೆ ಅವ್ರು ಯಾಕೆ ಇಷ್ಟು ದಿನ ಆದ್ರೂ ಯಾಕೆ ಇದನ್ನ ಹೀಗೆ ಒಂದು ರೀತಿಯ ಲೂಸ್ ಆಗಿ ಬಿಟ್ಟಿದ್ದಾರೆ ಅಂತಾನೆ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಮತ್ತೆ ರಾಹುಲ್ ಗಾಂಧಿ ಸೇರ್ಕೊಂಡು ಖಂಡಿತ ಇದಕ್ಕೆ ಒಂದು ಇತಿಶ್ರೀ ಹಾಡಿ ಇನ್ನು ಮುಂದೆ ಏನು ಈ ರೀತಿಯ ಒಂದು ಇಂಟರ್ನಲ್ ಟ್ರಬಲ್ ಏನಿದೆ, ಇಂಟರ್ನಲ್ ಡಿಸೆಂಟ್ ಏನಿದೆ, ಇದನ್ನ ಶಮನ ಮಾಡದೇ ಇದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಅಂತ, ದಿಸ್ ಈಸ್ ದಿ ರೈಟಿಂಗ್ ಆನ್ ದಿ ವಾಲ್ ಆಸ್ ಯು ಸೆಡ್ ಅಂತ ನನ್ಗನ್ಸುತ್ತೆ. ಇದನ್ನ ಶಮನಗೊಳಿಸೋದು ಬಹಳ ಮುಖ್ಯವಾದ ಕೆಲಸ. ಎಸ್, ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತ ಎಲ್ಲರಲ್ಲೂ ಒಂದು ಮನವಿ ಅಂತ ಹೇಳಿದ್ರೆ, ಇದು ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾಗಿ ಜನರು ಅಧಿಕಾರವನ್ನು ಕೊಡೋದು 5 ವರ್ಷದ ಅವಧಿಗೆ. ಈ 5 ವರ್ಷದ ಅವಧಿಗೆ ನೀವು ಅಧಿಕಾರವನ್ನು ಚೆನ್ನಾಗಿ ಮಾಡಿ ಅಂತ ಮತದಾರರು 2023ರಲ್ಲಿ ಹೇಳಿ ಕಾಂಗ್ರೆಸ್ ಅನ್ನ ಕುರ್ಚಿ ಮೇಲೆ ಕೂಡಿಸಿದ್ದಾರೆ. ಈಗ ನೀವು ಕೆಪಿಸಿಸಿ ಕುರ್ಚಿಗಾಗಿ ಕೋಲಾಹಲ ಮಾಡಿಕೊಂಡು ಕಾದಾಟ ಮಾಡಿಕೊಂಡು ನೀವು ಮುಂದುವರೆದರೆ ಇದು ಅಪಾಯ ತಪ್ಪಿದ್ದಲ್ಲ. ಇದರ ಅಪಾಯ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರದ ಮೇಲೂ, ಕರ್ನಾಟಕದ ಅಭಿವೃದ್ಧಿ ಮೇಲೂ ಬೀಳುತ್ತೆ ಮತ್ತು ಕರ್ನಾಟಕದ ಜನಸಮುದಾಯದ ಆಶೋತ್ತರಗಳ ಮೇಲೆ ಕೂಡ ಬೀಳುತ್ತೆ ಅನ್ನೋ ಮಾತನ್ನು ಹೇಳ್ತಾ ತ್ರಿಕೋನ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಅರುಣ್ ಅವರೇ, ಮಂಜುನಾಥ್ ಅವರೇ ಮತ್ತು ಮಾವಳ್ಳಿ ಶಂಕರ್ ಅವರೇ, ನಿಮ್ಗೆಲ್ಲರಿಗೂ ಕೂಡ ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳು. ನಮಸ್ಕಾರ.